ಹಾಯ್ ಹಲೋ ನಮಸ್ತೆ ಗೆಳೆಯರೆ, ನಿಮ್ಮ ಅಗ್ರಿಟೆಕ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಇವತ್ತು ಏನಪ್ಪ ವಿಶೇಷವಾದ ಮಾಹಿತಿ ನಿಮ್ಮ ಜೊತೆ ಹಂಚ್ಕೊಳ್ಳೋಕೆ ಬಂದಿರೋದು ಅಂತ ಹೇಳಿದ್ರೆ, ಇವತ್ತು ಒಂದು ಯಂಗ್ ಫಾರ್ಮರ್ ಜೊತೆ ಇಂಟ್ರಾಕ್ಷನ್ ಮಾಡೋಣ ಅಂತ ಬಂದಿದ್ದೀನಿ. ಇನ್ನು ಅವ್ರ ಬ್ಯಾಕ್ಗ್ರೌಂಡಲ್ಲಿ ನಿಮಗೆ ಕಾಣಿಸ್ತಾ ಇರ್ಬೋದು ಕ್ರಾಪ್ ಯಾವುದು ಅಂತ ಆಲ್ಮೋಸ್ಟ್ ಗೊತ್ತಾಗಿರುತ್ತೆ. ಚಿಲ್ಲಿ ಏನಿದೆ, ಹಸಿರು ಮೆಣಸಿನಕಾಯಿ ಅಂತೇನು ಹೇಳ್ತಾರೆ, ಮತ್ತು ಗ್ರೀನ್ ಚಿಲ್ಲಿ ಅಂತೇನು ಹೇಳ್ತಾರೆ. ಈ ಒಂದು ಬೆಳೆಯ ಬಗ್ಗೆ ಒಂದು ಸಂಕ್ಷಿಪ್ತವಾದ ಮಾಹಿತಿ, ಏನು ಮಾಡಬೇಕು ಏನು ಮಾಡಬಾರ್ದು, ಯಾವ ರೋಗ ಬರುತ್ತೆ, ಯಾವ ಕೀಟ ಬಾಧೆ ಇರುತ್ತೆ, ಮತ್ತು ಯಾವ ತಳಿ ಸೂಕ್ತ, ಯಾವ ಗೊಬ್ಬರ ಕೊಡಬೇಕು, ಒಟ್ಟಾರೆ ಮಾಹಿತಿ ಬಂದು ರೈತರ ಕಡೆಯಿಂದ ಈಗ ತಗೋಣ. ಬನ್ನಿ ರೈತರನ್ನ ಪರಿಚಯ ಮಾಡಿಕೊಂಡು ಮಾಹಿತಿಗೆ ಹೋಗೋಣ. ನಮಸ್ಕಾರ ಸರ್. ನಮಸ್ಕಾರ ಸರ್. ಸರ್ ನಿಮ್ಮ ಹೆಸರು, ನಿಮ್ಮವರು ಪರಿಚಯ ಮಾಡ್ಕೊಳ್ಳಿ, ಒಂದು ಸ್ವಲ್ಪ ಜೋರಾಗಿ ಮಾತಾಡ್ಬಿಡಿ. ನನ್ನ ಹೆಸರು ಅವಿನಾಶ್ ಅಂತ. ನಮ್ದು ದುಬ್ಲಾಪುರದ ಹತ್ರ ಕಾರ್ನಾಳ ಗ್ರಾಮ. ಇಲ್ಲಿ ನಾವು ಚಿಲ್ಲಿ ಒಂದು 2 ವರ್ಷದಿಂದ ಬೆಳೀತಾ ಇದೀವಿ. ಇದು 3ನೇ ಕ್ರಾಪ್ ನಾವು ಬೆಳೆದಿರೋಂಥದ್ದು. 3ನೇದು ಯಾಕೆ ಅಂತಂದ್ರೆ ಸತತವಾಗಿ ಸಕ್ಸಸ್ ಸಿಕ್ಕಿರೋದ್ರಿಂದ ನಾನು ವರ್ಷದಲ್ಲಿ ಯಾವಾಗ್ಲೂ ಇರುತ್ತೆ ಸರ್ ಈ ಚಿಲ್ಲಿ ಅನ್ನೋದು ನಮ್ಮ ತೋಟದಲ್ಲಿ ಯಾವಾಗ್ಲೂ. ಅಂದ್ರೆ ಈಗ 365 ಡೇಸ್ ಲೆಕ್ಕ ಹಾಕೊಂಡ್ರೆ ನಿಮ್ಗೆ ಯಾವ್ದೋ ಒಂದು ಮೂಲೆನಲ್ಲಾದ್ರೂ ಇದ್ದೇ ಒಂದಷ್ಟು ಇದ್ರಲ್ಲಿ ಇರ್ತದೆ. ಯಾಕೆ ಅಂತಂದ್ರೆ ನಮ್ಗೆ ಟೊಮೊಟೊ ಆಗಿರ್ಬೋದು, ಬೇರೆ ಯಾವ್ದು ಎಗ್ ಪ್ಲಾಂಟ್ ಅಥವಾ ಬೇರೆ ಯಾವುದೇ ಪ್ಲಾಂಟ್ ಆದ್ರೂ ನಮ್ಗೇನು ಈಲ್ಡ್ ಅನ್ನೋದು 6 ಮಂತ್ 7 ಮಂತ್ಸ್ ನಿಂತೋದ್ರು ಮೆಣಸಿನಕಾಯಿ ಅನ್ನೋದು ನಾವು ಕ್ಲೀನ್ ಆಗಿ ಗಿಡಕ್ಕೆ ಡಿಸೀಸ್ ಇಲ್ದಂಗೆ ಮಾಡ್ಕೊಂಡ್ರೆ 1 ವರ್ಷ ನಾವು ಗಿಡ ಇಟ್ಕೊಬಹುದು. 1 ವರ್ಷ ಇಟ್ಕೊಬಹುದು ಸರ್. ಈಗ ಏನಂತ ಹೇಳಿದ್ರೆ ಎಲ್ಲರೂ ಬಂದು ಈಗ ಇದೆಲ್ಲ ಲೆಕ್ಕಾಚಾರ ತಗೊಂಡ್ರೆ ಒಂದು 4 ಮಂತ್ಸ್ 5 ಮಂತ್ಸ್ ಮುಗ್ದೋಗುತ್ತೆ ಅಂತ ಹೇಳ್ತಾರೆ. ನೋಡಿದ್ರೆ 1 ಇಯರ್ ಹೇಳ್ತಿದ್ದೀರಾ. ಯಾಕೆ ಅಂತಂದ್ರೆ ಸರ್, ಕೆಲವರು ಹೊಟ್ಟೆ ತುಂಬ ಊಟ ಕೊಟ್ಬಿಟ್ಟು ಡೈಜೆಸ್ಟಿವ್ ಆಗದಂಗೆ ಗಿಡಕ್ಕೆ ಮಾಡಿ ಬೇಗ ಅದ್ರದ್ದು ಆಯ್ಸ್ ಕಮ್ಮಿ ಮಾಡ್ಬಿಡ್ತಾರೆ. ನಾವೇನ್ ಮಾಡ್ತೀವಿ ಅಂತಂದ್ರೆ ಗಿಡಕ್ಕೆ ಸ್ಟೆಪ್ ಬೈ ಸ್ಟೆಪ್ ಅದ್ರ ಏಜ್ಗೆ ತಕ್ಕ ಹಾಗೆ ಆ ಟೈಮಲ್ಲಿ ಏನ್ ಕೊಡ್ಬೇಕು ಅಷ್ಟು ಮಾತ್ರ ಕೊಟ್ಕೊಂಡ್ ಬಂದಾಗ ಗಿಡ ಅದನ್ನ ತಗೊಂಡು ಅದರಿಂದ ನಮ್ಗೇನ್ ಕೊಡ್ಬೇಕು ಅದನ್ನ ಕೊಡ್ತಾ ಬರುತ್ತೆ ಸರ್. ಓಕೆ, ನೀವ್ ಹೇಳೋ ಪ್ರಕಾರ ಗಿಡಕ್ಕೆ ಹೆವಿಯಾಗಿ ಕೊಟ್ಟು ಬೇಗನೆ ಬೆಳೆಸಿ ಬೇಗನೆ ಅದನ್ನ ಇದಾಗೋ ತರ ಮುಗಿಸೋ ಲೈಫ್ ಸೈಕಲ್ ನ ಕಡಿಮೆ ಮಾಡಬಾರ್ದು. ಹೌದು, ಲಿಮಿಟ್ ಎಷ್ಟು ಬೇಕೋ ಅಷ್ಟೊಂದು ಮಾತ್ರ ಕೊಟ್ಕೊಂತ ಹೋಗಿ ಅದನ್ನ ಒಂದ್ ಸ್ವಲ್ಪ ಲಾಂಗ್ ಡ್ಯೂರೇಷನ್ ಕ್ರಾಪ್ ತಗೋಬೇಕಂತ ನೀವ್ ಹೇಳಿ. ಹೌದು ಸರ್, ಆವಾಗ್ಲೇ ನಮ್ಮ ರೈತರಿಗೆ ಸ್ವಲ್ಪ ಲಾಭದಾಯಕವಾದಂತ ಕೃಷಿ ಮಾಡಕ್ ಸಾಧ್ಯ. ಸರ್, ಈಗ ಮೊದಲನೇದಾಗಿ ನಾನು ಯಾವಾಗ್ಲೂ ಪ್ರತಿ ವಿಡಿಯೋದಲ್ಲೂ ಹೇಳ್ತಾನೆ ಇರ್ತೀನಿ, ಈ ಡೈಲಾಗ್ ಚಿರಪರಿಚಿತ ಆಗೋಗ್ಬಿಟ್ಟಿರ್ತದೆ. ನಾವು ಮನೆ ಕಟ್ಟುವಾಗ ಬೇಸ್ಮೆಂಟ್ ತುಂಬಾನೇ ಮುಖ್ಯ. ಅದೇ ರೀತಿನೇ ನಾವು ಬೆಳೆ ಹಾಕಕ್ ಮೊದಲು ಉಳುಮೆ ಮತ್ತೆ ನೆಲದ ತಯಾರಿ ಅನ್ನೋದು ತುಂಬಾ ಪ್ರಮುಖ ಪಾತ್ರ ವಹಿಸುತ್ತೆ. ಈ ಒಂದು ಇದರಲ್ಲಿ ಬಂದು ಏನೆಲ್ಲ ಒಂದು ಕ್ರಮಗಳನ್ನ ತಗೊಳ್ತೀರಾ ಉಳುಮೆಯಿಂದ ಹಿಡಿದು? ಸರ್, ಉಳುಮೆ ಅಂತ ಬಂದಾಗ ಎಲ್ಲಾರು ಮಾಡೋ ಪ್ರಾಕ್ಟೀಸ್ ನಾವು ಮಾಡ್ತೀವಿ. ಅಂದ್ರೆ ಈಗ ನಮ್ಮ ಕರ್ನಾಟಕ ಅಂತ ಇಟ್ಕೊಂಡ್ರೆ ಎಲ್ಲಾರು ನೇಗ್ಲಲ್ಲೇ 5 ನೇಗ್ಲು ಅಂತ ಹೇಳ್ತೀವಿ, ಅದರಲ್ಲೇ ಆಳವಾದ ಉಳುಮೆ ಮಾಡ್ತೀವಿ. ಆಳವಾದ ಉಳುಮೆ ಮಾಡ್ಬೇಕಾದಾಗ ಮಳೆಗಾಲದಲ್ಲಿ ಯಾವ ತರ ಮಾಡ್ಬೇಕು, ಬೇಸಿಗೆ ಕಾಲದಲ್ಲಿ ಬೇರೆ ವ್ಯತ್ಯಾಸ ಇದೆ. ಯಾಕಂದ್ರೆ ಆಳವಾಗಿ ಮಾಡೋದ್ರಿಂದ ಒಳಗಡೆ ಇರೋಂತ ಏನು ಫಲವತ್ತಾದ ಮಣ್ಣು ಮೇಲೆ ಬರಬೇಕು. ಮೇಲೆ ಬಂದಾಗ ನಮ್ಗೆ ಅರ್ಧ ಫಲವತ್ತತೆ ಗಿಡಕ್ಕೆ ಸಿಕ್ಕಂಗಾಗುತ್ತೆ. ಅದಕ್ಕೆ 5 ನೇಗ್ಲನ್ನ 2 ಬಾರಿ 2 ತರ ಮಾಡಿಸ್ಬೇಕು ಸರ್. ಒಂದು ಉದ್ದ ಮತ್ತೆ ಇನ್ನೊಂದು ಅಡ್ಡವಾಗಿ 2 ತರ ಮಾಡ್ತೀವಿ. ಇದನ್ನ ಆದ್ಮೇಲೆ ಏನೋ ದೊಡ್ಡ ದೊಡ್ಡ ಕಲ್ಲುಗಳು ಸಣ್ಣ ಎಂಟೆ ಇರುತ್ತೆ, ಅದನ್ನ ತೆಗಿಬೇಕು ಅಂದಾಗ ನಾವು ರೋಟೋವೇಟರ್ ಹಾಕ್ಸ್ಕೊಂತೀವಿ. ರೋಟೋವೇಟರ್ ಹಾಕ್ಸ್ಕೊಂಡು ನಾವು ತಿಪ್ಪೆ ಗೊಬ್ಬರ ಇದ್ರೆ ತಿಪ್ಪೆ ಗೊಬ್ಬರ ಹಾಕ್ಸ್ತೀವಿ. ಇಲ್ಲ ನಮ್ಮ ಕಡೆ ಸಾಮಾನ್ಯವಾಗಿ ಈ ಕುರಿ ಮಂದೆ ಬರ್ತಾರೆ. ಕುರಿ ಮಂದೆ ಬಂದ್ರೆ ನಮ್ಗೆ ಅಡ್ವಾಂಟೇಜ್ ಏನು ಅಂತಂದ್ರೆ, ಅವ್ರಿಲ್ಲಿ 1 ವಾರ 15 ದಿನ ನಮ್ಮ ಸುತ್ತಮುತ್ತ ಕಾಡುಗಳಲ್ಲಿ ಇಲ್ಲಾಂದ್ರೆ ಬೀಡುಗಳಲ್ಲಿ ಮೇಯಿಸ್ಕೊಂಡಿರ್ತಾರೆ. ಅವ್ರನ್ನ ನಮ್ಮ ತೋಟದಲ್ಲಿ ಕರೆಸಿ ಒಂದು 15 ದಿನ ಮಂದೆ ಹಾಕ್ಸ್ತೀವಿ. ಅದು ಹಾಕೋದ್ರಿಂದ ನಮ್ಗೆ ಅಡ್ವಾಂಟೇಜ್ ಏನಂದ್ರೆ, ನಾವು ಗೊಬ್ಬರನ ಎಸೆಯುವಾಗ ನಾವು ಎಲ್ಲ ಒಂದೇ ತರ ಎಸೆಯಲ್ಲ. ಆದ್ರೆ ಕುರಿ ಎಲ್ಲೆಲ್ಲಿ ಓಡಾಡುತ್ತೆ, ಎಲ್ಲೆಲ್ಲಿ ಇರುತ್ತೆ ಅಲ್ಲೆಲ್ಲ ಕುರಿ ಪಿಚ್ಕೆ ಬೀಳೋದ್ರಿಂದ ಸಮಾಂತರವಾಗಿ ಗೊಬ್ಬರ ಸಿಗುತ್ತೆ. ಇದಾದ್ಮೇಲೆ ಏನ್ ಮಾಡ್ತೀವಿ, ಮತ್ತೆ ಇನ್ನೊಂದ್ಸರಿ ಕಲ್ಟಿವೇಟರ್ ಹಾಕ್ತೀವಿ. ರೋಟೋವೇಟರ್ ಹಾಕಿ ಅದನ್ನ ಮತ್ತೆ ಇನ್ನ ಭೂಮಿ ಒಳಗಡೆ ಗೊಬ್ಬರ ಕುಲ್ಲೋ ತರ ಮಾಡ್ತೀವಿ. ದಿಬ್ಬ ಹಾಕ್ಸ್ತೀವಿ ಸರ್. ದಿಬ್ಬ ಹಾಕಿ ಏನ್ ಮಾಡ್ತೀವಿ ಅಂದ್ರೆ, ದಿಬ್ಬಕ್ಕೆ ಫಸ್ಟ್ ನಾವು ಏನು ಕೊಡದೇ ಇದ್ರು ಗೊಬ್ಬರ ಏನು ಕೊಡದೇ ಇದ್ರು ಡ್ರಿಪ್ ಸಿಸ್ಟಮ್ ಎಲ್ಲ ಮಾಡಿ ನೀರು ಕೊಟ್ಟಿದ್ದಾದ್ಮೇಲೆ ಪೇಪರ್ ಹಾಕೋದಕ್ಕೂ ಮುಂಚೆ ಫುಲ್ ಬೆಡ್ ನೋಡ್ಕೊಂತೀವಿ. ಎಲ್ಲೆಲ್ಲಿ ನೆನಿತಾ ಇದೆ, ಎಲ್ಲೆಲ್ಲಿ ನೆನಿತಾ ಇಲ್ಲ, ಎಲ್ಲೆಲ್ಲಿ ನೀರು ಸರಬರಾಜು ಕರೆಕ್ಟ್ ಆಗ್ತಾ ಇಲ್ಲ ಬೆಡ್ಗೆ ಅಂತ. ಇದಾದ್ಮೇಲೆ ಮಲ್ಚಿಂಗ್ ಸ್ಟಾರ್ಟ್ ಮಾಡ್ತೀವಿ. ಮಲ್ಚಿಂಗ್ ಸ್ಟಾರ್ಟ್ ಮಾಡ್ಕೊಂಡು ಫಸ್ಟ್ ಕೊಡೋದು ಸರ್ ಟ್ರೈಕೋಡರ್ಮಾ ಮಾತ್ರ, ಸುಡೋಮೋನಸ್ ಕೊಡಲ್ಲ. ಟ್ರೈಕೋಡರ್ಮಾ ಮಾತ್ರ ಯಾವ ತರ ಕೊಡ್ತೀವಿ ಅಂದ್ರೆ ಸರ್, ನನ್ನ ಒಂದು ಎಕ್ಸ್ಪೀರಿಯನ್ಸ್ ಪ್ರಕಾರ, ನನ್ನ ಒಂದು ಪ್ರಾಕ್ಟೀಸ್ ಪ್ರಕಾರ 200 ಲೀಟ್ರ್ ನೀರಿಗೆ ನಾನು 1-1.5 ಲೀಟ್ರು ಟ್ರೈಕೋಡರ್ಮನ ಲಿಕ್ವಿಡ್ ರೂಪದಲ್ಲಿ ಇರೋದನ್ನ ತಗೊಂಡ್ಬರ್ತೀನಿ. ತಗೊಂಡ್ಬಂದು ಬೆಲ್ಲ ಮತ್ತೆ ಬೇಯಿಸಿದಂಥ ಆಲೂಗಡ್ಡೆ ಇವೆರಡನ್ನೂ ಚೆನ್ನಾಗಿ ಮಿಕ್ಸ್ ಮಾಡಿ 500 ಲೀಟ್ರ್ ನೀರಿಗೆ ಹಾಕಿ ಈ 1 ಲೀಟ್ರ್ ಲಿಕ್ವಿಡ್ನ ಅದ್ರ ಹಾಕಿ 1 ವಾರ ಬಿಟ್ಬಿಡ್ತೀನಿ ಸರ್, ಮಲ್ಟಿಪ್ಲಿಕೇಶನ್ ಆಗಕ್ಕೆ. ಇದನ್ನೇನು ಮಾಡ್ತೀನಿ ಅಂತಂದರೆ, ಬೆಡ್ ಫುಲ್ಲು ನೆಂದಿದ್ದಾದ್ಮೇಲೆ 3 days 4 days ನೆನೆಯುತ್ತೆ. ಅದನ್ನ ನಾನು
ಫುಲ್ಲು ಒಂದು 200 ಲೀಟ್ರು ಈವ್ನಿಂಗ್ ಟೈಮಲ್ಲಿ ಇಲ್ಲ ನೈಟ್ 10 o'clock ಕರೆಂಟ್ ಬರೋದು ನಮಗೆ. ಆ ಟೈಮಲ್ಲಿ ಫುಲ್ಲು ಬಿಟ್ಬಿಡ್ತೀನಿ ಸರ್. ಈ ಥರ ಎರಡು ಅಂದರೆ 400 ಲೀಟ್ರ್ ಬಿಡ್ತೀನಿ. 400 ಲೀಟ್ರ್ ಬಿಡೋದ್ರಿಂದ ಏನು ಪ್ರಯೋಜನ ಅಂದರೆ ಸಾಯಿಲ್ ಬೇಸ್ಡ್ ಫಂಗಿ ಏನಂತ ಇದ್ರೆ ಈ ಟ್ರೈಕೋಡರ್ಮ ಅನ್ನೋದು ಅದನ್ನ ಹಾಳು ಮಾಡುತ್ತೆ. ಮತ್ತೆ ನಮ್ಮ ಟ್ರಾನ್ಸ್ಪ್ಲಾಂಟ್ ಮಾಡೋ ಸಮಯದಲ್ಲಿ ಡ್ಯಾಂಪಿಂಗ್ ಆಫ್ ಆಗಿರ್ಬೋದು, ಮತ್ತೆ ಬೇರೆ ಬೇರೆ ಬರುವಂಥ ಕಾಯಿಲೆಗಳಿರ್ಬೋದು, ಅದನ್ನ 90% ನಾವು ಕಂಟ್ರೋಲ್ ಮಾಡ್ಕೊಂಡು ಬೇಸಿಕಲ್ಲೇ ಕಂಟ್ರೋಲ್ ಮಾಡೋದು ಆಗೋಗುತ್ತೆ. ಇದು ಆದ ತಕ್ಷಣ ಸರ್ ನಾವು ಬೆಡ್ಡಲ್ಲಿ ಆದಮೇಲೆ ಪ್ಲಾಂಟ್ ತರ್ತೀವಿ. ಪ್ಲಾಂಟ್ ತಂದಿದ ತಕ್ಷಣ ಬಿಸಿಲಿಗೆ ಅಂದರೆ ಸುಡು ಬಿಸಿಲಿಗೆಲ್ಲ ತಿಳಿ ಬಿಸಿಲಿಗೆ ಇಟ್ಕೊತೀವಿ ಗಿಡನ. ನಾನು ಒಂದು 4 ರಿಂದ 5 ದಿನ ಇಟ್ಕೊತೀನಿ ಸರ್. ಯಾಕೆ ನಾನು ಫಸ್ಟೇ ಕೊಡಲ್ಲ ಇವೆಲ್ಲ ಕಾಂಪ್ಲೆಕ್ಸ್ ಅಂತಂದ್ರೆ, ಬೇರೆ ರೈತರಿಗೆ ನಾನು ಕಂಪೇರ್ ಮಾಡ್ಕೊಂಡಿರೋ ಪ್ರಕಾರ ಕಾಸ್ಟ್ ಆಫ್ ಕಲ್ಟಿವೇಶನ್ ಅಂತ ಬಂದಾಗ ಸರ್, ನಾನು ಅವ್ರಿಗಿಂತ ಎಷ್ಟು ಕಮ್ಮಿ ಮಾಡಿದೆ, ಎಷ್ಟು ಇಳುವರಿ ತೆಗೆದೆ ಅನ್ನೋದನ್ನ ಮಾತ್ರ ನಾನು ಕನ್ಸಿಡರ್ ಮಾಡ್ತೀನಿ. ಬೇರೆಯವರು 1 ಲಕ್ಷ ಖರ್ಚು ಮಾಡಿ 1 ಟನ್ ತೆಗೆದ್ರೆ ನಾನು 20,000 ಖರ್ಚು ಮಾಡಿ 1 ಟನ್ ತೆಗಿಬೇಕು ಸರ್. ಅವಾಗ ರೇಟು ನಂದು ಮೆಣಸಿನ್ಕಾಯಿ ರೇಟು 35 ರೂಪಾಯಿಗೂ ಕೊಟ್ಟಿದ್ದೀನಿ, 80 ರೂಪಾಯಿಗೂ ಕೊಟ್ಟು ಬಂದಿದ್ದೀನಿ. ಆದ್ರೆ ನಂಗೆ 30 ರೂಪಾಯಿ ಬಂದಾಗೂ ಲಾಸ್ ಆಗಿಲ್ಲ, 80 ರೂಪಾಯಿ ಬಂದಾಗೂ ಒಳ್ಳೆ ಲಾಭ ಸಿಕ್ಕಿದೆ. ಅದಕ್ಕೋಸ್ಕರ ನಾನು ಕಾಂಪ್ಲೆಕ್ಸ್ ಕೊಡಲ್ಲ. ಕಾಂಪ್ಲೆಕ್ಸ್ ಯಾವಾಗ ಕೊಡಬೇಕು ಅಂತಾನು ಹೇಳ್ತೀನಿ ಸರ್ ನಾನು. ಈಗ ನಾವು ಲಾಸ್ಟ್ ಅಲ್ಲಿ ಒಂದು ಪಾಯಿಂಟ್ ಅಲ್ಲಿ ಇದ್ರಿ, ಯಾವ್ದಪ್ಪ ಅಂತ ಹೇಳಿದ್ರೆ, ಈಗ ಸಸಿ ತಗೊಂಬಂದು ನಾವು ನರ್ಸರಿನಲ್ಲಿ ಆಲ್ರೆಡಿ ಕ್ಲೋಸ್ ಆಗಿರೋಂಥದ್ದು ಒಂದ್ ಸ್ವಲ್ಪ ಸ್ಮೂತ್ ಆಗಿ ಒಳ್ಳೆ ವೆದರ್ ಅಲ್ಲಿ ಬೆಳೆದಿರೋದನ್ನ ತಗೊಂಡ್ಬಂದು ಒಂದ್ ಸ್ವಲ್ಪ ತಿಳಿ ಬಿಸಿಲಲ್ಲಿ ಇಡ್ತೀನಿ ಅಂತ ಹೇಳಿದ್ರೆ, ಇದ್ರ ಕಾರಣ ಏನು ಸರ್? ಈಗ ಬಿಸಿಲು ಕಮ್ಮಿ ಬೀಳೋದ್ರಿಂದ ನಮ್ಮ ನರ್ಸರಿಗಳಲ್ಲಿ ಅದಕ್ಕೆ ಬೇಕಾದಂತ ವಾತಾವರಣದಲ್ಲಿ ಅಡ್ಜಸ್ಟ್ ಆಗ್ಬಿಟ್ಟಿರುತ್ತೆ. ಆ ಅಡ್ಜಸ್ಟ್ ಇಂದ ನಾವು ಓಪನ್ ಫೀಲ್ಡ್ ತರಬೇಕು. ಓಪನ್ ಫೀಲ್ಡ್ ಅಲ್ಲಿ ತಂದು ಬೆಳಗ್ಗೆ ತರ್ತೀವಿ, ಮಧ್ಯಾಹ್ನ ಉಣ್ತೀವಿ ಅಂದ್ರೆ ಅದು ತಡ್ಕೊಳೋ ತಾಕತ್ತಿರಲ್ಲ. ಮತ್ತೆ ಈ ಟ್ರಾನ್ಸ್ಪ್ಲಾಂಟ್ ಎಫೆಕ್ಟ್ ಅನ್ನೋದು ಅದಕ್ಕೆ ಜಾಸ್ತಿ ಆಗ್ಬಿಡುತ್ತೆ. ಹೌದು, ಟ್ರಾನ್ಸ್ಪ್ಲಾಂಟಿಂಗ್ ಎಫೆಕ್ಟ್ ಜಾಸ್ತಿ ಆಗಿ ಗಿಡ ಕುಂಠಿತವಾಗುತ್ತೆ ಸರ್. ಬೆಳಿತಾನೆ ಕುಂಠಿತವಾಗಿ ಕಾಣಿಸುತ್ತೆ. ಅದನ್ನ ನಾವು ಕಂಟ್ರೋಲ್ ಮಾಡ್ಬೇಕು ಅಂದ್ರೆ ಫಸ್ಟ್ ಏನ್ ಮಾಡ್ಬೇಕು, ಒಂದ್ ಜಾಗ ನಿಮ್ದೇ ಆದಂತ ಜಾಗದಲ್ಲಿ, ನಿಮ್ದೇ ಆದಂತ ತಿಳಿ ಬಿಸಿಲಿರೋ ಜಾಗದಲ್ಲಿ ಮಣ್ಣನ್ನ ಹದ ಮಾಡ್ಕೊಬೇಕು ಸರ್. ಮಾಡಿ ಕೆಳಗಡೆ ನೀರ್ ಬಿಡ್ಬೇಕು. ಬಿಟ್ಟು ಆ ಟ್ರೇಗಳನ್ನ ತಂದು ಅಲ್ಲಿಟ್ಟು ನಿಮ್ಮ ಹತ್ರ ನೀರು ಹಾಕ್ಬೇಕು ಸರ್. ನೀರ್ ಹಾಕಿ ನಿಮ್ಮ ಹತ್ರ ಕಲ್ಚರ್ ಇದ್ರೆ ಇನ್ನ 1 ಲೀಟರ್ 2 ಲೀಟರ್ ಟ್ರೈಕೋಡರ್ಮ ಕಲ್ಚರ್ ಇತ್ತು ಅಂದ್ರೆ ಅದನ್ನ ಪೂರ್ತಿ ನೀರನ್ನ ನೆನೆಸ್ಬಿಡ್ಬೇಕು. ನೆನೆಸ್ಬಿಟ್ಟು ಬಿಟ್ಬಿಡ್ಬೇಕು ಒಂದ್ 3-4 ದಿನ. ಆ ಬಿಸಿಲಿಗೆ ಏನಾಗುತ್ತೆ ಅಂದ್ರೆ ಸ್ಟೆಮ್ ಕಲರ್ ಚೇಂಜ್ ಆಗ್ತಾ ಬರುತ್ತೆ, ಸ್ವಲ್ಪ ಹಾರ್ಡ್ನೆಸ್ ಬರುತ್ತೆ. ಹೌದು, ಕಲರ್ ಚೇಂಜ್ ಆಗುತ್ತೆ. ಮತ್ತೆ ಗ್ರೀನಿಶ್ ಅಷ್ಟೇ ಡಾರ್ಕ್ ಗ್ರೀನ್ ಬರುತ್ತೆ. ಆ ಟೈಮಲ್ಲಿ ನಿಮ್ಗೆ ಏನಾದ್ರು ಪೆಸ್ಟ್ ಪ್ರಾಬ್ಲಮ್ ಕಾಣಿಸ್ತಾ ಇದೆ ಅಂತಂದ್ರೆ ಅಷ್ಟು ಚಿಕ್ಕ ಗಿಡಕ್ಕೇನೆ ಯಾವ್ದಾದ್ರು ನಿಮ್ಮ ಹತ್ರನೇ ಉಳಿದಿರೋಂಥದ್ದು ಒಂದು ಡ್ರಮ್ಗೆ ಹಾಕೊಂಡು 1 ಲೀಟರ್ ಸುಮ್ಮನೆ ಸಿಂಪಡಣೆ ಮಾಡಿ ಇಟ್ಕೊಬೇಕು. ಯಾಕಂದ್ರೆ ನಮ್ಮ ತೋಟದಲ್ಲೂ ಕಾಯಿಲೆ ಅನ್ನೋದು ಇದ್ದೇ ಇರುತ್ತೆ. ಅದನ್ನ ಕಂಟ್ರೋಲ್ ಮಾಡ್ಕೊಳಕ ಯಾವ್ದನ್ನ ಒಂದು ಟ್ರೇ ಇದ್ದಾಗೆ ಒಂದು ಸ್ಪ್ರೇ ಕೊಟ್ಬಿಟ್ರೆ ಬೆಸ್ಟ್. ಅದಾದ್ಮೇಲೆ ಟ್ರಾನ್ಸ್ಪ್ಲಾಂಟ್ ಮಾಡ್ತೀನಿ ಸರ್. ಸೂಪರ್ ಸರ್. ಈಗ ಸರ್ ಇಷ್ಟೆಲ್ಲ ಒಂದು ವಿಚಾರ ಆಯ್ತು. ನಾವು ಇವಾಗ ಸಸಿ ಒಂದು ಹುಳ ಮಟ್ಟಕ್ಕೆ ಬಂದಿರ್ತೀರಿ. ನಾವು ಸಾಲಿಂದ ಸಾಲುಗಳಿಗೆ ಅಂತರಗಳು ಮತ್ತೆ ಸಸಿಯಿಂದ ಸಸಿಗಳ ಅಂತರಗಳು ಇದೆಲ್ಲ ಒಂದು ಲೆಕ್ಕಾಚಾರಕ್ಕೆ ಬಂದಾಗ ಸೊ ನೀವು ಕೊಡುವಂತ ಅಂತರಗಳು ಎಷ್ಟಿರುತ್ತೆ ಸರ್? ನಾನು ಬೆಳೆಯಿಂದ ಬೆಳೆಗೆ ಅಂದ್ರೆ ನಾನು ಬೆಳೆ ಅನ್ನೋದಕ್ಕಿಂತ ಯಾವ ಕ್ರಾಪ್ ಮಾಡ್ತಾ ಇದೀನಿ ಆ ಕ್ರಾಪ್ಗೆ ಎಷ್ಟು ಸ್ಪೇಸ್ ಬೇಕು ಅದ್ರ ಅನುಗುಣವಾಗಿ ಮಾಡ್ತೀನಿ ಸರ್. ಇವಾಗ ಎಲ್ಲರೂ ಹೇಳ್ತಾರೆ ಟೊಮೊಟೊಗೆ ನಾನು 6 ಅಡಿ ಕೊಟ್ಟೆ, 7 ಅಡಿ ಕೊಟ್ಟೆ, ಗಿಡದಿಂದ ಗಿಡಕ್ಕೆ 3 ಅಡಿ ಕೊಟ್ಟೆ, 1.5 ಅಡಿ ಕೊಟ್ಟೆ ಅಂತ ಹೇಳ್ತಾರೆ. ನಾನು ತಳಿ ಅಷ್ಟು ನೋಡ್ತೀನಿ, ಅದನ್ನ ಆನ್ಲೈನ್ ಚೆಕ್ ಮಾಡ್ತೀನಿ. ಇವಾಗ ಸಿಂಜೆಂಟಾ ಮತ್ತೆ ಬಯೋಸೀಡ್ಸ್ ಮತ್ತೆ ಬಯರ್ ಬೇಜಾನ್ ಕಂಪ್ನಿ ಇದೆ. ಟೊಮೊಟೊಗೆ ಬಂದಾಗ, ಮೆಣಸಿನ್ಕಾಯಿ ಬಂದಾಗ ಅಲ್ಲಿ ಏನ್ ಮೆನ್ಷನ್ ಮಾಡಿದಾನೆ, ಯಾಕಷ್ಟು ಇದು ಬೇಕು, ಎಷ್ಟು ಮೆನ್ಷನ್ ಮಾಡಿದ್ದಾನೆ ಆನ್ಲೈನ್ ಅಲ್ಲಿ ಅವರ ವೆಬ್ಸೈಟ್ ಅಲ್ಲಿ ಎಷ್ಟು ಮೆನ್ಷನ್ ಮಾಡಿದ್ದಾನೆ ನೋಡ್ತೀನಿ. ಯಾಕೆ ಅಂತ ನಾನು ಸ್ವಲ್ಪ ಯೂಟ್ಯೂಬ್ ಅಲ್ಲಿ ನೋಡ್ತೀನಿ. ಗಿಡ ಜಾಸ್ತಿ ಬೆಳೆಯುತ್ತಾ ಇಲ್ಲ ಗಿಡದ್ದು ಹೈಟ್ ಜಾಸ್ತಿ ಇದೆಯಾ, ಸ್ಪೇಸ್ ಜಾಸ್ತಿ ಬೇಕಂತ ನೋಡಿದಾಗ ಅವ್ನು ಕೊಟ್ಟಿರೋ ಸ್ಪೇಸ್ಗಿಂತನೂ ಒಂದು ಅರ್ಧ ಅಡಿ ಜಾಸ್ತಿ ಕೊಡ್ತೀನಿ ಸರ್. ಫಾರ್ ಎಕ್ಸಾಂಪಲ್ ಇದೇ ಬೆಳೆ ಆದ್ರೆ, ಈಗ ಇದು ನಾನು ಬೆಳೆಯೋದು ಧೂಮ್ ಅಂತ ಈಸ್ಟ್ ವೆಸ್ಟ್ ಕಂಪ್ನಿ ಗ್ರೀನ್ ಚೆಲ್ಲಿ. ಇದಕ್ಕೆ ಗಿಡ ದೊಡ್ಡದು, ಹೈಟ್ ಬೆಳೆಯಲ್ಲ, ಗಿಡ ಬ್ರಾಂಚಸ್ ಜಾಸ್ತಿ ಆಗುತ್ತೆ. ಅವಾಗ ನಾನೇನ್ ಮಾಡ್ತೀನಿ ಅಂತಂದ್ರೆ ಗಿಡದಿಂದ ಗಿಡಕ್ಕೆ 1.5 ಅಡಿ ಇಲ್ಲಾಂದ್ರೆ 2 ಅಡಿ ಇಟ್ಕೊಂತೀನಿ. ಸಾಲಿಂದ ಸಾಲಿಗೆ 6 ಅಡಿ ಸರ್. ತುಂಬಾ ವಿಶಾಲವಾದ ಹೌದು ಒಂದು ಇದನ್ನ ಕೊಡ್ತೀರಾ. 6 ಅಡಿ ಕೊಟ್ರು 6 ತಿಂಗಳು ಆಗೋಷ್ಟೊತ್ತಿಗೆ ಇಲ್ಲಿ ಒಬ್ರು ಕುತ್ಕೊಳಕ್ಕಾಗಲ್ಲ. ಈಗಲೇ ಆಲ್ರೆಡಿ ಎಷ್ಟಾಗಿದೆ ನೋಡ್ಕೊಬಹುದು. ಒಬ್ರು ಕುತ್ಕೊಳಷ್ಟೇ ಜಾಗ ಇರೋದು. ನಾವು ಇಲ್ಲಿ ಮಾತಾಡ್ತಿರೋ ಜಾಗದಲ್ಲಿ ಸ್ವಲ್ಪ ಕಾಣಿಸೋದ್ ಬಿಟ್ರೆ ಪೂರ್ತಿ ನಾವು ಬೇರೆ ಲೈನ್ ಅಲ್ಲಿ ನೋಡಿದ್ರೆ ಇನ್ನ ಅಗಲ ಇರೋ ಕಡೆ ನಿಂತ್ಕೊಂಡು ಮಾತಾಡೋಣ ಅಂತ ಇಲ್ಲಿ ನಿಲ್ಸಿ. ಹೌದೌದು. ಓಕೆ ಸರಿ. ಈಗ ಈ ಒಂದು ಬೆಳೆಗೆ ಎಷ್ಟು ದಿನ ಆಗಿದೆ ಸರ್? ಇದು ಕರೆಕ್ಟ್ ಆಗಿ 65 ದಿನ ಕ್ರಾಪ್. ಹೌದು. ಈಗ ಏನು ಮೆಣಸಿನ್ಕಾಯಿ ಹಾರ್ವೆಸ್ಟಿಂಗ್ ಟೈಮ್ ಸರ್. ಇದು ಕರೆಕ್ಟ್ ಆಗಿ 65 ಡೇಸ್ಗೆ ಈ ತಳಿ ಏನೋ ಹಾರ್ವೆಸ್ಟಿಂಗ್ ಬಂದ್ಬಿಡುತ್ತೆ. ಓಕೆ ಸರ್. ಈಗ ಇನ್ನೊಂದು ಮುಖ್ಯವಾದ ವಿಚಾರ ನಾನು ಗಮನಿಸಿದ್ದು ಏನಪ್ಪಾ ಅಂತ ಹೇಳಿದ್ರೆ, ಬೆಡ್ ಅನ್ನೋದು ತುಂಬಾ ಅಗಲ ಮಾಡಿದೀರಾ, ಜೊತೆಗೆ ಎಲ್ಲರೂ ಸಿಂಗಲ್ ರೋ ನಾಟಿ ಮಾಡ್ತಾರೆ ಮೆಣಸಿನ ಗಿಡ. ನೀವು ಡಬಲ್ ರೋ ಮಾಡಿದೀರಾ. ಇದರ ಹಿಂದೆ ಇರುವಂತ ಒಂದು ಇದೇನು ಸರ್ ಕಾರಣ? ಏನಂತ ಸರ್, ಫಸ್ಟ್ ಅಲ್ಲಿ ಯಾವುದೇ ನಮ್ಮ ಚಿಲ್ಲಿ ಬಂದಾಗ
ಜಾಸ್ತಿ ಸೈಡ್ ಸ್ಪೇಸ್ ಅಂದ್ರೆ ಸೈಡ್ ಗೊಂಬೆಗಳಾಗ್ಲಿ ಬ್ರಾಂಚಸ್ ಬರಲ್ಲ, ಕಡಿಮೆ. ಯಾಕೆಂದ್ರೆ ಅದು ಗ್ರೋತ್ ಅಲ್ಲಿ 65 ಡೇಸ್ ಎಷ್ಟು ಬೇಕು ಅಷ್ಟೇ ಗ್ರೋತ್ ಆಗಿರುತ್ತೆ. ಈಗ ನಿಮ್ಗೆ ಏನಂತ ಹೇಳಿದ್ರೆ ಒಂದು ಇಳುವರಿನಲ್ಲೂ ಒಂದ್ ಸ್ವಲ್ಪ ಜಾಸ್ತಿ ಫಾಸ್ಟ್ ಆಗಿ ಇಳುವರಿ ಸಿಗುತ್ತೆ ನನಗೆ. ಜೊತೆಗೆ ಒಂದ್ ಸ್ವಲ್ಪ ಏನಂತ ಹೇಳಿದ್ರೆ ನೀವು ಸ್ಪೇಸಿಂಗ್ ಕೊಟ್ಟಿರೋದ್ರಿಂದ ಡಬಲ್ ರೋ ಮಾಡ್ಕೊಂಡ್ರೇನು ನಿಮ್ಗೆ ಯಾವ್ದೇ ರೀತಿಯಾದ ಓಡಾಡ್ಲಿಕ್ಕೆ ಆಗ್ಲಿ ಗಿಡಕ್ಕೆ ಆಗ್ಲಿ ತೊಂದರೆ ಆಗೋದಿಲ್ಲ. ಮತ್ತೆ ಕೂಲಿಯವರು ಕೀಳೋ ಹೋಗೋನು ಅಷ್ಟೇ ಸರ್. ಈಗ ಅಲ್ಲೊಬ್ರು ಕೂತಿರ್ತಾರೆ, ಇಲ್ಲೊಬ್ರು ಕೂತಿರ್ತಾರೆ, ಒಂದೇ ಗಿಡ ಇರುತ್ತೆ. ಒಂದೇ ಗಿಡ ಇಬ್ರು ಕೀಳೋ ಬದಲು ಇತ್ ಕಡೆ ಒಂದ್ ಗಿಡ ಇರುತ್ತೆ, ಅತ್ ಕಡೆ ಒಂದ್ ಗಿಡ ಇರುತ್ತೆ. ಇಬ್ರು ಕಿತ್ಕೊಂಡು ಹೋದ್ರು ನಮಗೆ ಈಲ್ಡ್ ಅನ್ನೋದು ಜಾಸ್ತಿ ಸಿಗುತ್ತೆ. ಓಕೆ, ನಿಮ್ಮ ಒಂದು ಇದರ ಪ್ರಕಾರ, ಐಡಿಯಾ ಪ್ರಕಾರ ಈಗ ನೋಡೋದಾದ್ರೆ ಇದೇ ವಿಸ್ತೀರ್ಣದಲ್ಲಿ ಸಿಂಗಲ್ ಲೈನ್ ಮಾಡಿ ಎಷ್ಟು ಇಳುವರಿ ತಗೋಬಹುದು, ಡಬಲ್ ಲೈನ್ ಮಾಡಿ ಎಷ್ಟು ಇಳುವರಿ ತಗೋಬಹುದು? ಸರ್ ಸಿಂಗಲ್ ಆದ್ರೆ ಇದಕ್ಕೆ 3000 ಗಿಡ ಸಾಕು ಸರ್. 3000 ಗಿಡಕ್ಕೆ ಲಾಸ್ಟ್ ಟೈಮ್ ನಾನು ತೆಗೆದದ್ದು ಬರೀ 4.25 ಟನ್. 4.25 ಟನ್ ಅಂದ್ರೆ ಒಂದು ಪಿಕ್ಕಿಂಗ್ಗೆ ಫಸ್ಟ್ ಏನು 65 ದಿನ ಆದ್ಮೇಲೆ ತೆಗೆದಂತದ್ದು 4.25 ಟನ್. ಅದೇ ಬೇರೆ ಕಡೆ 7000 ಉಣಿ ತೆಗ್ದಿದ್ದೆ. ಇದರಲ್ಲಿ ಏನ್ ಡಬಲ್ ಇಟ್ಟಿದ್ದಿಲ್ಲ, 7000 ನಾರ್ ಇಟ್ಟಿದ್ದೆ. ಅದ್ರಲ್ಲಿ ಒಂದು 300 ಗಿಡ ಇರ್ಲಿಲ್ಲ. ಆ ಒಂದು ಇದ್ ನೋಡ್ಕೊಂಡ್ರೆ ನಾನು 8.5 ಟನ್ ಫಸ್ಟ್ ಪಿಕ್ಕಿಂಗ್ ಅಲ್ಲೇ ಬಂದಿತ್ತು ಸರ್. ಅಷ್ಟು ಇಳುವರಿ. ಯಾಕೆಂದ್ರೆ ನಾವು ಕೊಡುವಂತ ನ್ಯೂಟ್ರಿಯೆಂಟ್ ಆಗಿರ್ಬೋದು, ಲಾಗೋಡ್ ಆಗಿರ್ಬೋದು, ಎಲ್ಲಾನು ಒಂದೇ ಗಿಡ ತಗೊಂಡ್ರು ಅಷ್ಟೇ ಇಳುವರಿ ಇದ್ದಾಗ ಪಕ್ಕದಲ್ಲಿ ಇನ್ನೊಂದು ಗಿಡ ಇದ್ರೆ ಅದು ಅಷ್ಟೇ ತಗೊಳುತ್ತೆ. ಅದು ಅದ್ರದ್ದು ಏನ್ ಕೆಪಾಸಿಟಿ ಇದೆ ಆ ಕೆಪಾಸಿಟಿ ಈಲ್ಡ್ ಕೊಟ್ಟೆ ಕೊಡುತ್ತೆ. ಓಕೆ ಸರ್, ಇದೆಲ್ಲ ಒಂದು ವಿಚಾರ ಆಯ್ತು. ಈಲ್ಡು, ತಳಿ, ಇನ್ನೊಂದು ಮತ್ತೊಂದು ಎಲ್ಲ ಮುಗಿದಿದೆ. ಈಗ ಅಸಲಿ ವಿಚಾರಕ್ಕೆ ಬರ, ಯಾವುದೇ ಒಂದು ಬೆಳೆ ಆದ್ರೇನು ಅಷ್ಟೇ ಒಂದು ಕೀಟಬಾಧೆ, ರೋಗಬಾಧೆ ಸಾಮಾನ್ಯವಾಗಿ ಕಾಡುತ್ತೆ. ಸೊ ಇದನ್ನು ಮುಖ್ಯವಾಗಿ ಕಾಡುವಂತ ಕೀಟಬಾಧೆಗೆ ಹೋಗೋಣ ಸರ್. ಇದಕ್ಕೆ ದೊಡ್ಡ ಕೀಟಬಾಧೆ ಅಂದ್ರೆ ಥ್ರಿಪ್ಸ್ ಸರ್. ಥ್ರಿಪ್ಸ್ ಬಿಟ್ರೆ ಇದರಲ್ಲಿ ಬೇರೆ ಇನ್ಯಾವುದೇ ಒಂದು ಕೀಟನೂ ಇದಕ್ಕೆ ಹಾನಿ ಮಾಡಲ್ಲ. ಓಕೆ, ಈಗ ಹುಳ ಏನೋ ಬೀಳೋದಿಲ್ಲ ಅಂತೀರಾ? ಹುಳ ಬೀಳೋದು ಸರ್ ನಾವು ಬೆರಳೆಣಿಕೆ ಎಷ್ಟು ಅಂದ್ರೆ ಇಲ್ಲೆಲ್ಲೋ ಒಂದ್ ಹತ್ರ ತಿಂದು ಹೋಗಿರ್ಬೋದು ಅಷ್ಟೇ. ಈಗ ಟೊಮೊಟೊ ನೋಡ್ಕೊಂಡ್ರೆ ಏನು ಫ್ರೂಟ್ ಬೋರರು ಮತ್ತೆ ಸ್ಟೆಮ್ ಬೋರರು ಈ ತರ ಎಲ್ಲ ನೋಡ್ತೀವಿ. ಈ ತರ ಎಲ್ಲ ನೋಡ್ತೀವಿ. ಈ ತರ ಎಲ್ಲ ನೋಡ್ತೀವಿ. ಆದ್ರೆ ಮೆಣಸಿನ್ಕಾಯಲ್ಲಿ ಥ್ರಿಪ್ಸ್ ಬಿಟ್ರೆ ಇನ್ನೊಂದು ಕೀಟ ಅನ್ನೋದಿರಲ್ಲ. ಇರುತ್ತೆ, ಕಾಯಿ ಕೊರಕ ಇರುತ್ತೆ. ಆದ್ರೆ ಅದು 1 ಇಲ್ಲ 2 ಸ್ಪ್ರೇಗೆ ಹೊರಟ್ಬಿಡುತ್ತೆ. ಅದಿರಲ್ಲ ಇಲ್ಲಿ. ಯಾಕೆಂದ್ರೆ ನಾವು ನಾವು ಥ್ರಿಪ್ಸ್ಗೆ ಜಾಸ್ತಿ ಸ್ಪ್ರೇ ಕೊಡೋದ್ರಿಂದ ಅವಕ್ಕೂ ಅಷ್ಟೊಂದು ಇದಿರೋದಿಲ್ಲ, ಹೊಟ್ಟೋಗುತ್ತೆ. ಅದ್ರಲ್ಲಿ ಔಷಧಿನಲ್ಲೇ ಹೋಗ್ಬಿಡುತ್ತೆ. ಮತ್ತೆ ಇನ್ನೊಂದು ಇದರಲ್ಲಿ ನಮಗೆ ವೇಸ್ಟೇಜ್ ಕಮ್ಮಿ. ಬೇರೆ ತರಕಾರಿಗೆ ನೋಡ್ಕೊಂಡ್ರೆ ಮೆಣಸಿನ್ಕಾಯಲ್ಲಿ ಟೊಮೊಟೊ ಊಜಿ ಹೊಡೆದು ಒಂದಷ್ಟು ಹೊರಟೋಯ್ತು, ಜಾಂಡೀಸ್ ಬಂದು ಹೊರಟೋಯ್ತು ಅಂತ. ಮೆಣಸಿನ್ಕಾಯಿ ಹಣ್ಣಾದ್ರೂ ನಮಗೆ ಈಗ ರೋಸ್ ಬೇರೆ ಇದೆಲ್ಲ ಇದೆ. ಓಕೆ ಸರ್, ಮೆಣಸಿನ್ಕಾಯಲ್ಲಿ ನಮಗೆ ವೇಸ್ಟೇಜ್ ಅನ್ನೋದು ಕಮ್ಮಿ. ಸೊ ಇದಾದ್ಮೇಲೆ ಈಗ ರೋಗ ಲಕ್ಷಣಗಳಿಗೆ ಬಂದಾಗ ಮುಖ್ಯವಾಗಿ ಕಾಡುವಂತ ರೋಗ ಲಕ್ಷಣ ಸರ್, ಇದರಲ್ಲಿ ನಾನ್ ಗಮನಿಸಿದಂಗೆ ನನ್ನ ಎಕ್ಸ್ಪೀರಿಯನ್ಸ್ ಅಲ್ಲಿ 4 ಮುಖ್ಯ ರೋಗಗಳು ಕಾಣಿಸ್ಕೊಳುತ್ತೆ ಸರ್. ಆ ರೋಗಗಳು ಬಂದ್ರೆ ನಾವು 6 ತಿಂಗಳು ಕೂಡ ಗಿಡ ಇಟ್ಕೊಳಕ್ಕಾಗಲ್ಲ, ಅಷ್ಟು ಬಾಧೆ ಇಟ್ಬಿಡುತ್ತೆ. ಮತ್ತೆ ಗಿಡನೂ ಅಷ್ಟೇ ಬೇಗ ನಾಶ ಆಗ್ಬಿಡುತ್ತೆ ಸರ್. ಒಂದನೇದು ಪೌಡ್ರಿ ಮಿಲ್ಡ್ಯೂ, ಎರಡನೇದು ಬಂದು ಡೈಬ್ಯಾಕ್, ಮತ್ತೆ ಆಂಥ್ರಾಕ್ನಸ್. ಈ 3 ಮಳೆಗಾಲದಲ್ಲಿ ಇವೆ ಹೆಚ್ಚು ಕಾಣ್ತವೆ. 4ನೇ ಥ್ರಿಪ್ಸ್ ಇಂದ ಬರೋಂಥ ವೈರಸ್. ಇವು 4 ಮೇಜರ್ ಮೆಣಸಿನ್ಕಾಯಿಗೆ ಬರೋಂಥ ಕಾಯಿಲೆಗಳಲ್ಲಿ. ಈಗ ಪೌಡ್ರಿ ಬಂತು ಅಂದ್ರೆ ನನ್ನ ತೋಟ ಏನಿದೆಯಲ್ಲ ಇದು ಬೇಕಾದ್ರೆ 6 ತಿಂಗಳಿಗೆ ನಾಶ ಆಗ್ಬಿಡ್ಬೋದು. ನಾನು ಕರೆಕ್ಟಾಗಿ ಮೇಂಟೈನ್ ಮಾಡಿಲ್ಲ, ಪೆಸ್ಟ್ ಮ್ಯಾನೇಜ್ಮೆಂಟ್ ಮಾಡಿಲ್ಲ, ಮತ್ತೆ ರೋಗನ ಕರೆಕ್ಟಾಗಿ ಹತೋಟಿಯಲ್ಲಿ ಇಟ್ಕೊಂಡಿಲ್ಲ ಅಂತಂದ್ರೆ. ರೋಗನ ಕರೆಕ್ಟಾಗಿ ಹತೋಟಿ ಇಟ್ಕೊಂಡಿದ್ದೀನಿ ಅಂದ್ರೆ ಫ್ಲವರ್ ಡ್ರಾಪ್ ಆಗಲ್ಲ, ಬ್ರಾಂಚಿಂಗು ಸ್ಟಾಪ್ ಆಗಲ್ಲ, ಫ್ಲವರಿಂಗು ಚೆನ್ನಾಗಿ ಈಲ್ಡು 1 ವರ್ಷದ ಗಂಟೆ ಇಟ್ಕೊಂಬೋದು. 1 ವರ್ಷದವರೆಗೂ ಇರುತ್ತೆ. ಓಕೆ ಸರ್, ಈಗ ಇದು ಮುಖ್ಯವಾಗಿ ಕಾಡುವಂಥದ್ದು 4. ಇನ್ನು ಔಷಧಿಗಳ ವಿಚಾರಕ್ಕೆ ಬಂದಾಗ ಸ್ನೇಹಿತರೆ, ಅದನ್ನ ಮೆನ್ಷನ್ ಮಾಡೋದಕ್ಕೆ ಏನಪ್ಪಾ ಅಂತ ಹೇಳಿದ್ರೆ ನಮ್ಗೊಂಥರ ಇದಾಗುತ್ತೆ. ಯಾಕಂತ ಹೇಳಿದ್ರೆ ಈಗ ಪರ್ಟಿಕ್ಯುಲರ್ ಆಗಿ ಯಾವ್ದೋ ಒಂದು ಔಷಧಿ ಹೇಳಿರ್ತಾರೆ. ಸೊ ಆ ರೀತಿ ಔಷಧಿನೇ ನಿಮ್ ಕಡೆ ಸಿಗೋದಿಲ್ಲ. ಸೊ ಇದನ್ನೆಲ್ಲ ಒಂದ್ ಸ್ವಲ್ಪ ಗಮನದಲ್ಲಿ ಇಟ್ಕೊಳ್ಳಿ. ಯಾಕಂತ ಹೇಳಿದ್ರೆ ನಾವು ಪ್ರತಿಯೊಂದನ್ನು ಹೇಳಕ್ಕಾಗಲ್ಲ. ಈಗ ನಾವು ಯಾವ್ದೋ ಹೇಳಿರ್ತೀರಿ, ಗೊತ್ತಿಲ್ಲದೆ ಇರೋರು ಯಾವ್ದಕ್ಕೂ ಯಾವ್ದೋ ಔಷಧಿ ತಂದು ಹೊಡಿತಾರೆ. ಇದು ಹೇಳಿದ್ರು ಇವರು ತಗೊಂಡ್ ಹೊಡೋದ್ರಿ, ಈ ತರ ಇರಬಾರ್ದು. ನಿಮ್ಗೆ ಡಿಸೀಸ್ ಏನಿದೆ ಅದಕ್ಕೆ ಸೂಟಬಲ್ ಆಗುವಂತ ಔಷಧಿನ ತಗೊಂಡ್ ಹೊಡೀರಿ. ಮುಖ್ಯವಾಗಿ ಪೌಡ್ರಿ ಮಿಲ್ಡು, ಬೂದಿ ರೋಗ, ಡೈಬ್ಯಾಕ್ ಅಂದ್ರೆ ಗಿಡ ಒಂದ್ ಸ್ವಲ್ಪ ಸೊರಗು ರೋಗ, ಅದಾದ್ಮೇಲೆ ಬಂದು ಆಂಥ್ರಾಕ್ನೋಸ್ ಅಂದ್ರೆ ಕಾಯಿ ಎಲ್ಲ ಬಂದು ಒಂದ್ ಸ್ವಲ್ಪ ಏನಾಗುತ್ತೆ, ಸ್ವಲ್ಪ ಏನೋ ಚರ್ಮ ಏನಿರ್ತದೆ ಮೇಲ್ಮೆ ಅದು ಒಂದ್ ಸ್ವಲ್ಪ ಡ್ರೈ ಆದಂಗೆ ಒಣಕೊಂಡು ಹೋಗುವಂಥದ್ದು, ಇದು ಬಂದು ಆಂಥ್ರಾಕ್ನೋಸ್. ಇದನ್ನ ಹೊರತುಪಡಿಸಿ ಇನ್ನ ಮುಖ್ಯವಾಗಿ ಏನಂತ ಹೇಳಿದ್ರೆ ಬೇಸಿಗೆ ಕಾಲದಲ್ಲಿ ಥ್ರಿಪ್ಸ್ ಹಾವಳಿಯಿಂದ ಬಂದು ವೈರಸ್ ಲಕ್ಷಣ ಇರುತ್ತೆ. ಸರ್, ಸಮಗ್ರವಾಗಿ ಇದನ್ನೆಲ್ಲ ಹತೋಟಿಯಲ್ಲಿ ಇಟ್ಕೊಳ್ಳೋದಕ್ಕೆ ನೀವು ಎಷ್ಟು ದಿನಕ್ಕೆ ಒಂದು ಸ್ಪ್ರೇನ ರೆಕಮೆಂಡ್ ಮಾಡ್ತೀರಾ? ಸರ್, ನಾನು ಸ್ಪ್ರೇ ಜಾಸ್ತಿ ಕೊಡಲ್ಲ ಸರ್. ಕಾರಣ ಏನು ಅಂತಂದ್ರೆ ಗಿಡಕ್ಕೆ ನಾವು ಯಾವತ್ತು ತಾಕತ್ ಕೊಡ್ತೀವಲ್ವಾ, ಆ ತಾಕತ್ತಲ್ಲೇನೆ ಡಿಸೀಸ್ ನ ಕಂಟ್ರೋಲ್ ಮಾಡೋ ಶಕ್ತಿ ಗಿಡಕ್ಕೆ ಇರುತ್ತೆ. ಅದು ಯಾವಾಗ ಮೀರೋಗುತ್ತೆ ಅವಾಗ ಮಾತ್ರನೇ ಕೊಡ್ಬೇಕು ಸರ್. ಇವಾಗ ಎಲ್ಲರೂ ಹೇಳ್ತಾರೆ ನಾನು ಒಂದು ವಾರಕ್ಕೆ ಒಂದು ಸ್ಪ್ರೇ ಕೊಡ್ತೀನಿ, ಇಲ್ಲ ನಾನು 3 ದಿನಕ್ಕೆ ಒಂದೊಂದು ಸ್ಪ್ರೇ ಕೊಡ್ತೀನಿ, ನನ್ನ ತೋಟದಲ್ಲಿ ಥ್ರಿಪ್ಸ್ ಕಾಣಿಸ್ತಾ ಇದೆ, ಪೌಡ್ರಿ ಕಾಣಿಸ್ತಾ ಇದೆ, ಅದು ಹೋಗ್ತಾ ಇಲ್ಲ ಅಂತ.
ಯಾವುದೇ ಗಿಡ ಆಗ್ಲಿ ಸರ್, ಫಾರ್ ಎಕ್ಸಾಂಪಲ್ ನಾನು ತೋಟ ಮಾಡಿದೀನಿ, ಮೆಣಸಿನ ಗಿಡ ಇಲ್ಲಿದೆ, ಅದೇ ಕಾಡಲ್ಲಿ ಯಾವುದೋ ಒಂದು ಪಕ್ಷಿ ತಿಂದು ಅಲ್ಲೊಂದು ಗಿಡ ಆಗಿದೆ ಅಂತಂದ್ರೆ ಆ ಗಿಡಕ್ಕೆ ಪೌಡ್ರಿ ಬರಲ್ವಾ? ಬರುತ್ತೆ. ಆ ಗಿಡಕ್ಕೆ ತ್ರಿಪ್ಸ್ ಬರಲ್ವಾ? ಬರುತ್ತೆ. ಮತ್ತೆ ಅದೇ ಹೆಂಗ್ ಕಾಯಿ ಬಿಡುತ್ತೆ ಸರ್ ಅವಾಗ? ಸರ್ ಎಲ್ಲದಕ್ಕೂ ಆಲ್ಮೋಸ್ಟ್ ಬಿಡುವಂತ ಇದಿರ್ತದೆ. ರೈತರಿಗೆ ಏನಪ್ಪಾ ಅಂತ ಹೇಳಿದ್ರೆ ಇಳುವರಿ ವಿಚಾರಕ್ಕೆ ಹೌದು, ಈ ಒಂದು ಇದಕ್ಕೋಸ್ಕರ ನಾನು ಏನ್ ಕೇಳ್ತೀನಿ ಸರ್, ನೋಡ್ಬೇಕು ರೈತರಾದವರು, ನೀವು ಕಾಸ್ಟ್ ನ ಕಮ್ಮಿ ಮಾಡ್ಬೇಕು ಅಂದ್ರೆ ನಿಮ್ ತೋಟದಲ್ಲಿ ಆ ಲಕ್ಷಣ ಇದೆಯಾ, ಏನು ನೀವು ಬೆಳೆದಿರೋಂಥ ಬೆಳೆಯಲ್ಲಿ ರೋಗ ಲಕ್ಷಣ ಜಾಸ್ತಿ ಕಾಡ್ತಾ ಇದೆಯಾ, ಅವಾಗ ಸ್ಪ್ರೇ ಬೇಕು. ಈಗ ನಾನು ಚೆನ್ನಾಗಿ ಓಡಾಡ್ಕೊಂಡಿದ್ದೀನಿ, ನಂಗೆ ತಲೆನೋವ್ತಾ ಇದೆ ಅಂದ್ಬಿಟ್ಟು ಒಂದಿನ ನಾವು ವೆಯ್ಟ್ ಮಾಡಿದ್ರೆ ತಲೆನೋವು ಬಂದಿದ ತಕ್ಷಣ ಮಾತ್ರ ತಿನ್ನಕ್ ಹೋದ್ರೆ ಅದಕ್ಕೆ ಅಡಿಕ್ಟ್ ಆಗ್ಬಿಡ್ತೀನಿ ನಾನು. ಅದಕ್ಕೆ ಅಡಿಕ್ಟ್ ಆಗ್ಬಾರ್ದು ಅಂತಂದ್ರೆ ನಮಗೆ ನಾವು ರಿಕವರ್ ಮಾಡ್ಕೊಳ್ಳೋದಕ್ಕೆ ಟೈಮ್ ಕೊಡಬೇಕು. ಟೈಮ್ ಕೊಟ್ಟಾಗ ಏನಾಗುತ್ತೆ, ಹೋಗುತ್ತೆ. ಇವತ್ತು ಬಂದಿರೋದು ಸಂಜೆ ಹೋಗ್ಬೋದು, ಆ ಸಂಜೆ ಕ್ಲಿಯರ್ ಆಯ್ತು ಅಂದ್ರೆ ಬಿಡು, ಸಾಮಾನ್ಯವಾಗಿ ನಾನು ಬರುತ್ತೆ ಹೋಗುತ್ತೆ, ಅದು ರೂಢಿ ಆಗುತ್ತೆ. ಅದೇ ರೀತಿನೇ ಗಿಡಕ್ಕೂ ಅದಕ್ಕೆ ಏನ್ ಮಾಡ್ತೀನಿ ಸರ್, ಮಳೆ ಬಂದ ಪೌಡ್ರಿ ಬರೋದು ಕಾಮನ್, ಯಾಕಂದ್ರೆ ಬೇರೆ ಕಡೆಯಿಂದ ಗಾಳಿಲಿ ಬರ್ಬೋದು, ಹೇಳಲಿಕ್ಕಾಗಲ್ಲ. ಅದಕ್ಕೆ ನಾನು ಬಂದಿದ ತಕ್ಷಣ ಸರ್ ಒಂದು ಸಿಸ್ಟಮಿಕ್ ಫಂಗಿಸೈಡ್ ಮತ್ತೆ ಅದ್ರ ಜೊತೆಗೇನೆ ಕಾಂಟ್ಯಾಕ್ಟ್ ಎರಡೂನು ಒಂದು ಸ್ಪ್ರೇ ಸರ್. ಈಗ ಥಂಡಿ ಇತ್ತು, ಕೋಲ್ಡ್ ಇದೆ ವಾತಾವರಣ, ಫಸ್ಟ್ ಕೊಡ್ತೀನಿ. ಡ್ರಿಪ್ ಅಲ್ಲಿ ಲಾಗೋಡ್ಗಳು ಅಷ್ಟೇ, ಯಾವ ಟೈಮಲ್ಲಿ ಯಾವ ತರ ಕೊಡ್ಬೇಕು ಆ ತರ ಕೊಟ್ಟಾಗ ಅದಕ್ಕೆ ಅನುಗುಣವಾದಂತದ್ದು ನಾವು ಲಾಗೋಡ್ ಕೊಟ್ಟಾಗ ಜಾಸ್ತಿ ಆಗ್ಬಿಡುತ್ತೆ. ಅನುಗುಣವಾಗಿ ಇರದೇ ಇರಂತಹ ಡ್ರಿಪ್ ಲಾಗೋಡ್ಗಳು ಮತ್ತೆ ಸ್ಪ್ರೇಗಳು ಕೊಟ್ಟಾಗ ಗಿಡನೂ ಚೆನ್ನಾಗಿರುತ್ತೆ ಸರ್. ಈಗ ನೋಡಿ, ಮೊನ್ನೆ ಮಳೆ ಬಂದ್ರೆ ಅಲ್ಲಲ್ಲ ನನಗೆ ಪೌಡ್ರಿ ಕಾಣಿಸ್ತಾ ಇದೆ, ಆದ್ರೆ ನಾನು ಸ್ಪ್ರೇ ಒಂದೇ ಕೊಟ್ಟಿರೋದು 8 ದಿನ ಆಗಿದೆ ಸ್ಪ್ರೇ ಕೊಟ್ಟು. ಮತ್ತೆ ಒಂದು ಸ್ಪ್ರೇ ಕೊಡ್ತೀನಿ. ಯಾವಾಗ ಕೊಡ್ತೀನಿ, ಆ ಗಿಡದಲ್ಲಿ ಎಲೆ ಹಿಂದೆ ಪೌಡ್ರಿ ವಾಸಿ ಆಗಿದೆಯಾ ಇಲ್ಲ ಇನ್ನೂ ಸ್ವಲ್ಪ ಇದೆಯಾ ಚೆಕ್ ಮಾಡಿಬಿಟ್ಟು ಕೊಡ್ತೀನಿ ಸರ್. ಫ್ರೀಕ್ವೆಂಟ್ ಆಗಿ ಬಳಕೆ ಮಾಡಿದ ಕೆಮಿಕಲ್ನೇ ಬಳಕೆ ಮಾಡಿ ಗಿಡಕ್ಕೆ ರೆಸಿಸ್ಟೆನ್ಸ್ ಪವರ್ ಹೋಗುತ್ತೆ. ಹೌದು, ರೋಗ ಲಕ್ಷಣ ಬಂದು ಒಂದ್ಸಲಿ ಇದು ಮಾಡಿದೀನಿ, ಇದ್ರಲ್ಲಿ ಕಂಟ್ರೋಲ್ ಆಗಿದೆ, ಅದನ್ನೇ ಮಾಡ್ತಾರೆ, ಮತ್ತೆ ಅದು ಕಂಟ್ರೋಲ್ ಬರೋದು. ಮತ್ತೆ ನಿಮ್ಗೆ ಸ್ಪ್ರೇ ಮಾಡಿದ್ಮೇಲೆ ಒಂದು 20 ದಿನ ಅದನ್ನ ರಿಪೀಟ್ ಮಾಡಬಾರ್ದು. ಖಂಡಿತ ಸರ್. ಏನಕ್ಕೆ ಇನ್ನು ಈ ಮಾತು ಹೇಳಿದ್ದೇನೆ ಸರ್, 1 ವರ್ಷ ಇಟ್ಕೊಂತೀನಿ ಅಂದ್ರೆ ಅದು ಸೀಕ್ರೆಟ್ ಇದೆ ಸರ್. ಈಗ ರೆಸಿಸ್ಟೆಂಟ್ ನಾನು ಔಷಧಿ ಹೊಡೆದು ಕಮ್ಮಿ ಮಾಡಿದ್ರೆ ಗಿಡ ಜಾಸ್ತಿ ದಿನ ಇರಲ್ಲ ಸರ್ ತೋಟದಲ್ಲಿ. ಬೇಗ ಅದ್ರ ರೆಸಿಸ್ಟೆಂಟ್ ಕಮ್ಮಿ ಮಾಡ್ಕೊಂಡು ನಾಶ ಆಗೋ ಸಾಧ್ಯತೆಗಳು ಜಾಸ್ತಿ. ನೀವು ಲಿಮಿಟೇಷನ್ ಏನಿದೆ ಅದನ್ನ ಯೂಸ್ ಮಾಡ್ಕೊಂಡು ಮಾಡ್ತಾರೆ ಸರ್. ಇನ್ನ ಇಷ್ಟೆಲ್ಲ ಒಂದು ಇದಾಯ್ತು. ಗೊಬ್ಬರಗಳ ವಿಚಾರಕ್ಕೆ ಬಂದಾಗ ಈ ಡ್ರಿಪ್ ಗೊಬ್ಬರಗಳು ಮುಖ್ಯವಾದ ಪಾತ್ರ ವಹಿಸುತ್ತೆ ಪ್ರತಿಯೊಂದು ಬೆಳೆನಲ್ಲೂ. ಈಗಿನ ಕಾಲದಲ್ಲಿ ಮೊದಲೆಲ್ಲ ಬಂದು ತಿಪ್ಪೆ ಗೊಬ್ಬರದಲ್ಲಿ ಬೆಳೀತಾ ಇದ್ರು, ಆಮೇಲೆ ಮೂಟೆ ಗೊಬ್ಬರಗಳು ಬಂತು, ಆಮೇಲೆ ಒಂದು ಸಣ್ಣ ಪುಟ್ಟ ಈ ಮೈಕ್ರೋನ್ಯೂಟ್ರಿಯೆಂಟ್ಸ್ ಅದು ಬಂತು. ಈಗ ನೋಡಿದ್ರೆ ಎಲ್ಲಿ ನೋಡಿ ಬರೀ ಈ ಗೊಬ್ಬರಗಳದೇ ಅಬ್ರ. ಯಾವ ರೀತಿ ನೀವು ಇದಕ್ಕೆ ಒಂದು ಡ್ರಿಪ್ ಗೊಬ್ಬರಗಳನ್ನ ಕೊಡ್ತೀರಾ ಸರ್? ನಾನು ಬಿಗಿನಿಂಗ್ ಸ್ಟೇಜ್ ಅಲ್ಲಿ, ಅಂದ್ರೆ ನಾನು ಕೃಷಿ ಮಾಡಕ್ ಸ್ಟಾರ್ಟ್ ಮಾಡಿದ್ರೆ ನನಗೇನು ಗೊತ್ತಿರಲಿಲ್ಲ. ಎಲ್ಲ ಆನ್ಲೈನ್ ನೋಡೋದು, ಯಾವ್ಯಾವ ಕಾಂಪೋಸಿಷನ್ ಇದೆ, ಮತ್ತೆ ಯಾವ ಔಷಧಿಗಳು ಸಿಗ್ತವೆ, ಯಾವ್ಯಾವ ಲಾಭ ಸಿಗ್ತವೆ ನೋಡ್ತಾ ಇದ್ದೆ. ಅದಾದ್ಮೇಲೆ ನನಗೆ ಅಂತ ಮೈಂಡಿಗೆ ಬಂದಾಗ ನಿಮ್ಗೆ ಹೇಳಿದೆ ಫಸ್ಟೇ ನಾನು ಕಾಂಪ್ಲೆಕ್ಸ್ ಹಾಕಕ್ ಹೋಗಲ್ಲ ಅಂತ. ಈಗ ಕಾಂಪ್ಲೆಕ್ಸ್ ಕಮ್ಮಿ ಸರ್, ಯಾಕಂದ್ರೆ ಭೂಮಿಗೆ ನಾವು ಎಷ್ಟು ಕಾಂಪ್ಲೆಕ್ಸ್ ಗೊಬ್ಬರಗಳು ಕೊಡ್ತೀವೋ ಭೂಮಿಯ ಫಲವತ್ತತೆ ಕಳ್ಕೊಂತಾ ಇರ್ತೀವಿ. ಯೂರಿಯಾ ಆಗಿರ್ಬೋದು, DAP ಆಗಿರ್ಬೋದು, ಇದ್ಯಾವ್ದು ನಾನು ತೋಟದಲ್ಲಿ ಯೂಸೇ ಮಾಡಲ್ಲ. ಯೂರಿಯಾನು ಯೂಸ್ ಮಾಡಲ್ಲ, DAPನೂ ಯೂಸ್ ಮಾಡಲ್ಲ, ಬೇರೆ NPK ಯೂಸ್ ಮಾಡ್ತೀನಿ. ಇನ್ಸ್ಟೆಂಟ್ ಗ್ರೋತ್ಗೆ ಯೂರಿಯಾ ಅಂತ ಹೇಳ್ಬಿಟ್ಟು ತಗೊಂಡು ನೆಲ ಎಲ್ಲ ಕುಲಾಗೋತ್ರ ಕೆಡ್ಸಾಕ್ತಾ ಇದಾರೆ ರೈತರು. ಇರ್ಲಿ, ನಾವು ಇನ್ನೊಬ್ಬರ ಮೇಲೆ ದೂಷಣೆ ಮಾಡಕ್ಕಾಗಲ್ಲ, ಅದು ಅವ್ರವ್ರಿಗೂ. ಸರ್ ಇವಾಗ 400 ರೂಪಾಯಿ ಅಂತ ಒಂದು ಯೂರಿಯಾ ಪ್ಯಾಕೆಟ್ ಸಿಗುತ್ತಲ್ವಾ, ಅದೇ 400 ರೂಪಾಯಿ ಯೂರಿಯಾ ಪ್ಯಾಕೆಟ್ ನೀವು 4000 ಮಾಡಿ, ಯಾವ ರೈತರು ಹಾಕಲ್ಲ. ಈಗ ಅದ್ರ ಆಕ್ಚುಯಲ್ ಪ್ರೈಸ್ ಕೊಟ್ರೆ ಯಾರು ಮುಟ್ಟೋದು ಕೂಡ ಇಲ್ಲ. 2200 2400 ರೂಪಾಯಿ. ಹೌದು ಸರ್, ಹೌದು. ರೈತರಿಗೆ ಯೂಸ್ ಆಗ್ಲಿ ಅಂತ ಸಬ್ಸಿಡಿನಲ್ಲಿ ಗೌರ್ಮೆಂಟ್ ಕೊಡೋ ಕಾರಣಕ್ಕೆ ಸೊ ಅದರ ಬಳಕೆ ಜಾಸ್ತಿ ಆಗ್ತಾ ಇದೆ ಸರ್. ಅದನ್ನ ನಾವು ನಮ್ಮ ರೈತರ ತಪ್ಪು ಅಂತ ನಾವು ಹೇಳ್ಕೊಂಡ್ ಬೇಡ ತಪ್ಪಾಗುತ್ತೆ. ಅದು ಅವ್ರವರಿಗೆ ಸಂಬಂಧಪಟ್ಟಿದೆ. ಯಾಕಂದ್ರೆ ಇವಾಗ ನಾನು ನಮ್ಮ ತಂದೆ ಮಾಡ್ಕೊಂಡ್ ಬಂದಂತ ಏನು ಪದ್ಧತಿ ಇದೆ ಅದೇ ಪದ್ಧತಿ ನಾನು ಒಂದು ಯೂರಿಯಾ ಹಾಕಿದ್ರೆ ಗಿಡ ಬರುತ್ತೆ ಅನ್ಕೊಂಡಿದ್ವಿ. ಸ್ವಲ್ಪ ನಾವು ತಿಳ್ಕೊಂಡ್ಮೇಲೆ ಯೂರಿಯಾ ಹಾಕಿದ್ರೆ ಭೂಮಿಯಲ್ಲಿ ಫಲವತ್ತತೆ ಕಮ್ಮಿ ಆದ್ರೆ ನಾಳೆ ದಿನ ಆ ಈಲ್ಡ್ ಬರಲ್ಲ ಅಂತ ಗೊತ್ತಾದ್ಮೇಲೆ ನಾವ್ ಏನ್ ಯೂಸ್ ಮಾಡ್ಬೇಕು? ಓಕೆ ಸರ್. ಈಗ NPK ಅಂತ ನೀವ್ ಹೇಳಿದ್ರಿ, ಸೊ ಯಾವೆಲ್ಲ ಒಂದು ಇದನ್ನ ಕೊಡ್ತೀರಾ ಸರ್? ನಾನು ಫಸ್ಟ್ ಟ್ರಾನ್ಸ್ಪ್ಲಾಂಟ್ ಮಾಡ್ತೀನಲ್ಲ, ಟ್ರಾನ್ಸ್ಪ್ಲಾಂಟ್ ಮಾಡಿದ ತಕ್ಷಣ 3 days ಏನು ಕೊಡಲ್ಲ ಸರ್. ನೀರ್ ಕೊಟ್ಟಿರ್ತೀನಲ್ಲ ಬೆಡ್ ಅಲ್ಲಿ ಅಷ್ಟೇ ಇರುತ್ತೆ. ಅದು ಆ 3 days ಆಗಿದ ತಕ್ಷಣ ಫಸ್ಟ್ ಅದು ಬೇರ್ ಬೆಳವಣಿಗೆಗೆ ಸರ್ ನಾನು ಯಾವುದೇ ಕಂಪ್ನಿ ಹೆಸರು ಹೇಳಲ್ಲ. ಯಾಕೆಂದ್ರೆ ಒಬ್ಬೊಬ್ರಿಗೆ ಒಂದೊಂದು ಇಷ್ಟ ಆಗಿರುತ್ತೆ, ಒಬ್ಬೊಬ್ರಿಗೆ ಇಂಥ ಕಂಪ್ನಿದೇ ಆಗಿರ್ಬೇಕು ಅಂತ. ನಾನು ಹತ್ರ ಹೇಳಲ್ಲ. ನಾನು ಏನ್ ಹೇಳ್ತೀನಿ ಅಂತಂದ್ರೆ, ಒಂದು ಸೀವಿಡ್, ಒಳ್ಳೆ ಉತ್ತಮವಾದ ಕಂಪ್ನಿ ಸೀವಿಡ್ ಇಂದ ಬಂದಿರೋಂಥ ಒಂದು, ಅದ್ರಲ್ಲಿ ಏನಿರುತ್ತೆ ಹ್ಯೂಮಿಕ್ ಆಸಿಡ್, ಫಲ್ವಿಕ್ ಆಸಿಡ್, ಅಮಿನೋ ಆಸಿಡ್, ಈ 3 ಇರುವಂತದ್ದು ಒಂದು 200 ಲೀಟರ್ ತಗೊಂಡ್ರೆ ಅದ್ರ ಜೊತೆ ನೀವೇನ್ ಮಾಡ್ತೀರಾ ಅಂತಂದ್ರೆ ಬೆಲ್ಲ ಒಂದು 5 kg 200 ಲೀಟರ್ ತಗೊಂಡು 3 ದಿನ ಆಗಿದ ತಕ್ಷಣ ನಮ್ಮ ವೈಟ್ ರೂಟ್ಸ್ ಭೂಮಿಯಲ್ಲಿ ಮತ್ತೆ ಟ್ರಾನ್ಸ್ಪ್ಲಾಂಟ್ ಎಫೆಕ್ಟ್ ಕಮ್ಮಿ ಆಗ್ಬೇಕು ಅಂದ್ರೆ ನಾನು ಅದನ್ನ ಕೊಡ್ತೀನಿ. ಯಾವುದೇ ಕಾಂಪ್ಲೆಕ್ಸ್ ಕೊಡಲ್ಲ. ಅದಾದ್ಮೇಲೆ 3 days ಗಿಡದಲ್ಲಿ ಏನಾದ್ರು ಚಿಗುರು ಕಾಣಿಸ್ತಾ ಇದೆಯಾ, ಎಲ್ಲಾದ್ರೂ ಡೈಯಿಂಗ್ ಏನೋ ಕತ್ತುಕೊಳೆ ರೋಗ ಏನೋ ಕಾಣಿಸ್ತಾ ಇದೆ ನೋಡ್ತೀನಿ. ಏನೋ ಕಾಣಿಸ್ತು ಅಂದಾಗ ಫಸ್ಟ್ ಬಂದು ಸರ್ ನಾನು ಥಯಾಮೆಥಾಕ್ಸಮ್ ಅದ್ರ ಜೊತೆ
ರೋಕೋ ಹ್ಮ್. ಅಂತ ನಾನು ಹೇಳ್ತಾ ಎಮೆಥೆಕ್ಸನ್ ಜೊತೆ ಹ್ಮ್. ರೋಕೋ ಅನ್ನೋ ಒಂದು ಕಂಪ್ನಿ ಇದೆ ಹ್ಮ್. ಪಾಕೆಟ್, ಅದ್ರ ಹೆಸರು ಬಂದು ಥಯೋಫೆನಟ್ ಮಿಥೈಲ್. ಹಾ. ಇದೆರಡನ್ನು ಮಿಕ್ಸ್ ಮಾಡಿ 200 ಲೀಟರ್ಗೆ ಹ್ಮ್. 1 ಗ್ರಾಮ್ ಈಚ್ ಹ್ಮ್. ಹಾಕಿ 3 ಡೇಸ್ ಆದ್ಮೇಲೆ 6 ಡೇಸ್ ಆಗಿರುತ್ತೆ, 6 ಡೇಸ್ ಕೊಡ್ತೀನಿ. ಹ್ಮ್. ಅಲ್ಲೇನಾದರೂ ನನಗೆ ರೋಗ ಏನು ಇಲ್ಲ ಹ್ಮ್. ಅಂತ ಅಂದಾಗ ಆವಾಗ 1261 ಏನು ಮಾಡ್ತೀನಿ ಅಂದರೆ ಹ್ಮ್. 5 ಗ್ರಾಮ್ ಪರ್ ಲೀಟ್ರಿಗೆ ಮಿಕ್ಸ್ ಮಾಡ್ಕೊತೀನಿ. ಹ್ಮ್. ಗಿಡಕ್ಕೂ ಡ್ರಂಚ್ ಮಾಡ್ತೀನಿ ಸರ್. ಯಾವಾಗ 9th ಡೇಗೆ. ಓಕೆ, ಡ್ರಿಪ್ಪಲ್ ಬಿಟ್ರೆ ಡೈಲ್ಯೂಟ್ ಜಾಸ್ತಿ ಆಗುತ್ತೆ ಸರ್. ಮತ್ತೆ ಇನ್ನೊಂದು ಹಾ. ಡ್ರಿಪ್ಪಲ್ ಬಿಟ್ರೆ ನಿಮ್ಗೆ ಎಷ್ಟು ಕೆಜಿ ಬೇಕಾಗುತ್ತೆ ಸರ್? ಸರ್ ಒಂದು 3 kg ಅಲ್ವಾ? ಅದು ಒಂದು ಎಲ್ಲಿ half ಹೋಗುತ್ತೋ acre ಗೊತ್ತಿಲ್ಲ. ಲೆಕ್ಕಾಚಾರಕ್ಕೆ. ಇಲ್ಲ 1 ಎಕರ್ಗೆ ಅಂದ್ರೆ ಒಂದು 5 ರಿಂದ 6 kg. ನಮ್ಮ ರೈತರು ಏನ್ ಮಾಡ್ತಾರೆ ಸರ್, ಹ್ಮ್. ಡ್ರಿಪ್ಪಲ್ಲಿ ಆ ಗಿಡಕ್ಕೆ ಸಿಗ್ತದೆಲ್ಲ ನೀರಲ್ಲಿ ಹೊರಟೋಗುತ್ತೆ ಅಂದ್ಬಿಟ್ಟು 5 kg ಬಿಡೋರು ಇದ್ದಾರೆ, 8 kg ಬಿಡೋರು ಇದ್ದಾರೆ. ಅದು ತಪ್ಪು, ನೆಲ ಹಾಳಾಗುತ್ತೆ. ಅದಕ್ಕೆ ನಾನೇನ್ ಮಾಡ್ತೀನಿ ಅಂದ್ರೆ ಹ್ಮ್. 5 ಗ್ರಾಮ್ ಹ್ಮ್. ಪರ್ ಲೀಟರ್ಗೆ ಹಾಕೊಂಡು ಹ್ಮ್. ಗಿಡಕ್ಕೂ 50 ಗ್ರಾಮ್ ಹ್ಮ್. 50 ml ಹಾ. ಡ್ರಿಂಕ್ಸ್ ಮಾಡ್ತೀನಿ. ಹ್ಮ್. ಈ ಪ್ರಾಕ್ಟೀಸು 15 ಡೇಸ್ ವರೆಗೂ ಇರುತ್ತೆ. ಅಂದ್ರೆ ಹ್ಮ್. 9th ಡೇಸ್ ಸ್ಟಾರ್ಟ್ ಆಯ್ತು, 12th 15th 3 ಸರಿ ಡ್ರಿಂಕ್ಸ್ ಮಾಡ್ತೀನಿ. ಹ್ಮ್. ಕಷ್ಟ ಆದ್ರೂ ಪರವಾಗಿಲ್ಲ, ನನಗೆ 3 ಸರಿ ಡ್ರಿಂಕ್ಸ್ ಮಾಡ್ತೀನಿ. ಹ್ಮ್. ಆವಾಗ ಗಿಡ ಸ್ವಲ್ಪ ಬೆಳವಣಿಗೆ ಕಾಣಿಸುತ್ತೆ ಸರ್. ಹ್ಮ್. ಆಗ ಏನು ಮಾಡ್ತೀನಿ ಅಂದರೆ ಯಾವುದಾದ್ರೂ ಪೆಸ್ಟಿಸೈಡ್, ಏನಕ್ಕೆ ಏನು ಪೆಸ್ಟ್ ಇದೆ ಹ್ಮ್. ಇದರಲ್ಲಿ ಪೆಸ್ಟ್ ಕಾಣಿಸೋದು ಫಸ್ಟಲ್ಲಿ ಕಾಣಿಸೋದು ಥ್ರಿಪ್ಸೆ. ಹ್ಮ್. ಥ್ರಿಪ್ಸ್ಗೆ ಒಂದು ಸ್ಪ್ರೇ ಚಿಕ್ಕದಾಗಿ ಕೊಡ್ತೀನಿ. 15 ದಿನ ಮುಗೀತು. ಆವಾಗ ಏನು ಮಾಡ್ತೀನಿ ಸರ್, ನೀವು ಹೇಳ್ದಂಗೆ 20 ಹ್ಮ್. ಕಾಂಪ್ಲೆಕ್ಸ್ ಗೊಬ್ಬರನ ಹ್ಮ್. 10 kg ತೊಗೊಂಬರ್ತೀನಿ. ಹ್ಮ್. 10 kg ಜೊತೆಗೆ ಮಿಕ್ಸ್ಡ್ ಹಿಂಡಿ, ಹ್ಮ್. ಏನೋ ನಮ್ಮ ಬೇವಿನ ಹಿಂಡಿ, ಹಾ, ಹೊಂಗೆ ಹಿಂಡಿ, ಹಾ. ಕಡಲೆಕಾಯಿ ಹಿಂಡಿ, ಹಾ. ಇದನ್ನೆಲ್ಲನೂ ನಾನೇನು ಮಾಡ್ತೀನಿ ತಗೊತೀನಿ. ಎಲ್ಲನೂ ಹ್ಮ್. ಒಂದು 100 kg ಹಾಕ್ಬೇಕು. ಹ್ಮ್. 100 kgಗೆ ಒಂದು 20 kg ಕಾಂಪ್ಲೆಕ್ಸ್. ಹ್ಮ್. ಯಾಕೆ ಕೊಡ್ತೀನಿ ಅಂತಂದ್ರೆ ಇದ್ರ ಜೊತೆ ಇದ್ದಾಗ ಹ್ಮ್. ಅವು ಬೇಗ ಕರಗುವಂಥ ಲಕ್ಷಣ ಹೊಂದಿರ್ತವೆ. ಹ್ಮ್. ಗಿಡದಿಂದ ಗಿಡಕ್ಕೆ 1.5 ಅಡಿ ಕೊಟ್ಟಿರ್ತೀನಲ್ಲ, ಹ್ಮ್. ಇನ್ನೊಂದು ಕಡೆ ಏನು ಸ್ಪೇಸ್ ಇರುತ್ತೆ ಆ ಸ್ಪೇಸಲ್ಲಿ ಗಾತ ಹಾಕ್ಬಿಟ್ಟು ಹ್ಮ್. ಆ ಗಾತದ ಒಳಗಡೆ ಹಾಕ್ಬಿಟ್ಟು ಮಣ್ಣು ಮುಚ್ಚಿಬಿಡ್ತೀನಿ. Okay. ಇಲ್ಲಿ ಏನಾದ್ರು ತೋರಿಸೋದಾದ್ರೆ ಹೌದು ಸರ್, ಹೌದು. ತೋರಿಸ್ತೀರಾ? ನೋಡಿ, ಹ್ಮ್. ಗಿಡದಿಂದ ಗಿಡಕ್ಕೆ ಹಾಕಿರ್ತೀವಲ್ಲ, ಇಲ್ಲಿ ಕೊಡ್ತೀವಿ ನಾವು. ಇಲ್ಲಿ ಇರುತ್ತಲ್ವಾ, ಇಲ್ಲಿ ಕೊಡ್ತೀವಿ. ಗಿಡದಿಂದ ಇಲ್ಲಿ ಗಿಡಗಿದೆ, ಇಷ್ಟು ದೂರ ಇದ್ರೆ ಇಲ್ಲಿ ಕೊಟ್ಟಿರ್ತೀವಿ. ಯಾಕಂದ್ರೆ 15 ಡೇಸ್ಗೆ ರೂಟ್ಸ್ ಎಲ್ಲ ಬಂದಿರುತ್ತೆ. ಇಲ್ಲಿ ಕೊಟ್ಟಾಗ ನಮ್ಗೇನಾಗುತ್ತೆ, 2 ಗಿಡಕ್ಕೆ ಹೋಗುತ್ತೆ. ಈಗ 2 ಗಿಡಗಳ ಮಧ್ಯದಲ್ಲಿ ಒಂದು ಕೊಡ್ತೀವಿ ಗಾತ ಹಾಕಿ ಅದರಲ್ಲಿ ಫಿಲ್ ಮಾಡಿ ಬಿಟ್ಬಿಡ್ತೀವಿ ಸರ್. ಬಿಟ್ಬಿಡ್ತೀರಾ? 15 ಡೇಸ್ ಆದಾಗ ಅದಾಗೈತಾ, ಮತ್ತೆ ಇನ್ನು 15 ಡೇಸ್ ಆದ ಅಷ್ಟೊತ್ತು ತಿಂಗಳಾಗುತ್ತೆ. ತಿಂಗಳಿಗೆ ಏನು ಮಾಡ್ತೀವಿ ಅಂದರೆ 10-26 ಕಾಂಪ್ಲೆಕ್ಸ್ನ ಇನ್ನೊಂದು CBD ಎಕ್ಸ್ಟ್ರಾಕ್ಟು ಯಾವುದೋ ಇರುತ್ತೆ ಡ್ರಿಪ್ಪಲ್ಲಿ ಕೊಟ್ಬಿಟ್ಟು ಅದನ್ನು ಡೈರೆಕ್ಟ್ 10-26 ಜೊತೆ ಇನ್ನೊಂದು ಸರಿ ಹಿಂಡಿ ಒಂದು 20 kg ಹಿಂಡಿ ಒಂದು ಮೂಟೆ ಕಾಂಪ್ಲೆಕ್ಸ್ ಕೊಟ್ಕೊಂಡು ರೆಡಿ ಮಾಡ್ತೀನಿ. ಇದ್ರ ಮಧ್ಯದಲ್ಲಿ 5 ಡೇಸ್ ಒನ್ಸ್ ಸರ್ ಫ್ಲವರಿಂಗ್ ಸ್ಟಾರ್ಟ್ ಆಗ್ತಾ ಇರುತ್ತೆ. ಯಾವಾಗ ಸ್ಟಾರ್ಟ್ ಆಗುತ್ತೆ, 35 ಡೇಸ್ ಟು 40 ಡೇಸ್ ಸ್ಟಾರ್ಟ್ ಆಗ್ಬಿಡುತ್ತೆ. ಆವಾಗ ಕೆಲವೊಂದು ಮೈಕ್ರೋನ್ಯೂಟ್ರಿಯೆಂಟ್ಸು ಮತ್ತು ಸಪ್ಲಿಮೆಂಟ್ಸ್ ಬೇಕಾಗುತ್ತೆ. ಏನು ಮಾಡ್ತೀನಿ ಅಂದರೆ ಮೈಕ್ರೋನ್ಯೂಟ್ರಿಯೆಂಟ್ಸ್ನ ಕೆಲವೊಂದು ಚೆನ್ನಾಗಿರೋ ಕಂಪ್ನೀಸ್ ಇದೆ. ಒಲಾಗ್ರೋದು ಬಂದರೆ ಬ್ರೆಕ್ಸಿಲ್ ಪ್ಲಸ್ ಅಂತ. ಇದರಲ್ಲಿ ಏನೋ ಗಿಡ ಗ್ರೀನಿಶ್ ಆಗಿರ್ಬೋದು, ಎಲೆ ಥಿಕ್ನೆಸ್ ಆಗಿರ್ಬೋದು, ಚೆನ್ನಾಗಿ ಬರುತ್ತೆ. ಅದಕ್ಕೆ ಅದನ್ನು ನಾನು ಒಂದ್ಸರಿ ಸ್ಪ್ರೇ ಕೊಡ್ತೀನಿ. ಸ್ಪ್ರೇ ಕೊಡೋದಕ್ಕಿಂತ ಬೆಳಗ್ಗೆ ಸ್ಪ್ರೇ ಕೊಡ್ತೀನಿ, ಮಧ್ಯಾಹ್ನ ಏನು ಮಾಡ್ತೀನಿ, ಮಧ್ಯಾಹ್ನ ಇಲ್ಲ ಸಂಜೆ ನೀರಲ್ಲಿ ಐರನ್ 1 kg, ಬೋರಾನ್ 1 kg, ಜಿಂಕ್ ಅರ್ಧ kg, ಇದು 3 ಡ್ರಿಪ್ಪಲ್ಲಿ ಬಿಟ್ಬಿಡ್ತೀನಿ ನಾನು. ಈ ಪ್ರಾಕ್ಟೀಸ್ ಯಾವಾಗ ಮಾಡ್ತೀನಿ, ತಿಂಗಳಿಗೆ ಒಂದ್ಸರಿ ಮಾಡ್ತೀನಿ. ಕೆಲವೆಲ್ಲ ಗಿಡದಿಂದ ಒಂದು ಪ್ಲೇಸಿಂದ ಇನ್ನೊಂದು ಪ್ಲೇಸ್ಗೆ ಟ್ರಾನ್ಸ್ಫರ್ ಆಗೋಂಥ ಮೈಕ್ರೋನ್ಯೂಟ್ರಿಯೆಂಟ್ಸ್ ಇರುತ್ತೆ. ಕೆಲವೇನೋ ಎಲ್ಲಿ ಬೀಳುತ್ತೋ ಅಲ್ಲಿ ಮಾತ್ರ ತಗೊಂಡು ಗಿಡ ಬೆಳೆ ಥರ ಇರುತ್ತೆ. ಅದರಲ್ಲಿ ಐರನ್ ಅಷ್ಟೇ, ಇನ್ನೊಂದು ಕಡೆಗೆ ಇದಾಗಲ್ಲ. NPK ಅಲ್ಲಿ ನೈಟ್ರೋಜನ್ನು ಒಂದು ಎಲೆಯಿಂದ ಇನ್ನೊಂದು ಎಲೆಗೆ, ಹಳೆ ಎಲೆಯಿಂದ ಹೊಸ ಎಲೆಗೆ ಟ್ರಾನ್ಸ್ಫರ್ ಆಗೋ ಥರ ಇರುತ್ತೆ. ಆದರೆ ಇವಕ್ಕೆಲ್ಲ ಇರಲ್ಲ. ಬೋರನ್ ಎಲ್ಲಿದೆ ಅಲ್ಲೇ. ಆ ಥರ ಇದ್ದಾಗ ಕ್ಯಾಲ್ಶಿಯಮು ಇದನ್ನೆಲ್ಲ ನಾನೇನು ಮಾಡ್ತೀನಿ 15 ಡೇಸ್ಗೆ ಒನ್ಸು, ಇಲ್ಲ ರಿಕ್ವೈರ್ಮೆಂಟ್ ಜಾಸ್ತಿ ಗಿಡ ಬೆಳೆದ್ಬಿಟ್ಟಿದೆ ಅಂದರೆ 10 ಡೇಸ್ ಒನ್ಸು. ಇವಾಗ 10 ಡೇಸ್ ಕೊಟ್ಟಿದ್ದೀನಿ, 10 ಡೇಸ್ ಬರ್ಕೊಂಡಿರ್ತೀನಿ. ಇನ್ನು 10 ಡೇಸ್ಗೆ ಬೇಕಾ ಕೊಡ್ತೀನಿ. ಮತ್ತು ಕಾಯಲ್ಲೇ ಏನಾದರೂ ಫ್ರೂಟಲ್ಲಿ ಏನಾದರೂ ಫ್ಲವರ್ ಡ್ರಾಪಿಂಗು ಏನಾದ್ರು ಕಾಣಿಸ್ತಾ ಇದ್ರೆ ಅದಕ್ಕೆ ಬೇಕಂತ ಹಾರ್ಮೋನಲ್ ಸ್ಪ್ರೇಗಳನ್ನ ಹೋಗ್ತೀನಿ ಸರ್ ನಾನು. ಸೊ ಇದೊಂದು ಇಷ್ಟು ಇದೆ. ಈ ಒಂದು ಪ್ರಾಕ್ಟೀಸ್ ಮಾಡೋದ್ರಿಂದ, ಈ ರೀತಿಯ ಒಂದು ಮೇಂಟೆನೆನ್ಸ್ ಇಂದ ನಿಮಗೆ ಲಾಂಗ್ ಡ್ಯೂರೇಷನ್ ಕ್ರಾಪ್ ಅನ್ನು ತಗೊಬೋದು. ಓಕೆ ಸರ್, ಇಷ್ಟೆಲ್ಲ ಒಂದು ಡೆಪ್ತ್ ಆದ ಮಾಹಿತಿ ಹಂಚ್ಕೊಂಡಿದ್ದೀರಾ. ಈಗ ನಿಮ್ಮ ಕೈಯಾರೇನೆ ಈಗ ಒಂದು ಸ್ವಲ್ಪ ಗಿಡದಲ್ಲಿರುವಂಥ ಒಂದು ಫಸಲನ್ನ ಮತ್ತೆ ಗಿಡ ಒಂದು ಸರಿಸಿ ತೋರಿಸಿದ್ರೆ ತುಂಬಾ ಚೆನ್ನಾಗಿರುತ್ತೆ ಸರ್. ಈಗ ಶಾಂಪಲ್ ಕೊಯ್ಲಿಗೆ ಬಂದಿದೆ ಅಂತ ಹೇಳ್ತಾ ಇದ್ರಿ. ನೋಡಿ ಸರ್, ಕಾಯಿ ಗಾತ್ರ ಆಗಿರ್ಬೋದು, ಗ್ರೀನ್ನೆಸ್ ಆಗಿರ್ಬೋದು. ನೋಡಿ ಇಲ್ಲ ತೆಗಿಬೇಡಿ, ಏನಕ್ಕೆ ತೆಗಿತಾ ಇದೆ? ಇಲ್ಲಿ ಹಾರ್ವೆಸ್ಟ್ ಮಾಡ್ತಾ ಇದ್ದಾರೆ ಆ ಕಡೆ ಇರ್ಲಿ, ಯಾಕಂದ್ರೆ ಆ ಕಾಲರು ಮತ್ತೆ ಸೈಜು ಮತ್ತೆ ಕಾಯಿ ಶೈನಿಂಗ್ ತೋರಿಸ್ಲಿಕ್ಕೆ. ಹೌದು, ಯಾವ ತರ ಇದೆ ಅಂತ. ಮತ್ತೆ ಇದುವರೆಗೂ ಎಲ್ಲೂ ಡ್ರಾಪ್ ಕಾಣಿಸ್ತಿಲ್ಲ ಸರ್. ನಾವು ಬೇಕಾದ್ರೆ ನೋಡಿ, ಫ್ಲವರ್ ಡ್ರಾಪ್ ಆದ್ರೆ ಕೆಳಗಡೆ ಪೂರ್ತಿ ಕಾಣಿಸುತ್ತೆ. ಫ್ಲವರ್ ಡ್ರಾಪಿಂಗ್ ಬಿದ್ದಿರುತ್ತಲ್ವಾ? ಹೌದೌದು, ಫ್ಲವರ್ ಡ್ರಾಪಿಂಗ್ ಇಲ್ಲ. ಮತ್ತೆ ಸೈಜ್ ನೋಡಿ, ಮೆಣಸಿನ್ಕಾಯಿ ಸರಿ. ನೀವು ಈಗ ಹೇಳಿದ ಪ್ರಕಾರ ಒಂದು ಗಿಡದಲ್ಲಿ ಒಂದು ಆಲ್ಮೋಸ್ಟ್ ಒಂದು ಅರ್ಧದಿಂದ 1 kg ವರೆಗೂ ನೋಡಿ. ಇದನ್ನ ಕರೆಕ್ಟಾಗಿ ತೂಕ ಮಾಡಿದ್ರೆ ಇಲ್ಲಿ ಎಷ್ಟು ಕಾಯಿ ಇದೆ? 100 ಗ್ರಾಮ್ ಇದೆ ಸರ್. ಇದೆ ಒಂದು 20 ಕಾಯಿ ಇದೆ.
20 ಕಾಯಿ ಅಂತಂದ್ರೂ ಲೆಕ್ಕ ಹಾಕಿ ನೀವು 150 ಗ್ರಾಮ್ ಕಾಯಿ ಇದೆ ಇಲ್ಲಿ. ಓಕೆ. ತೂಕ. ಈಗ ಆ ಲೆಕ್ಕಾಚಾರಕ್ಕೆ ನೋಡಿದ್ರೆ ಒಂದು ಗಿಡದಲ್ಲಿ ನೀವು ಒಂದು 60-70 ಕಾಯಿ ಎಕ್ಸ್ಪೆಕ್ಟ್ ಮಾಡ್ಬೋದಾ? ಖಂಡಿತ ಸರ್. ಇವಾಗ ನೀವೇ ಹೇಳಿದ್ರಲ್ಲ, ಈಗ ನಾನು ತೋರಿಸ್ದೆ ನಿಮಗೆ. ನೋಡಿ ಈ ಕಾಯಿ ಇಲ್ಲೇ ನೋಡಿ, 60-70 ಕಾಯಿ ಏನೇನು ಹೇಳಿದ್ರಲ್ಲ, ಅದಕ್ಕಿಂತ ಜಾಸ್ತಿನೇ ಇದೆ. ಅದಕ್ಕಿಂತ ಜಾಸ್ತಿ ಇದೆ ಅಂತೀರಾ? ಸೆಟ್ಟಿಂಗ್ ಎಲ್ಲ ನೋಡಿ, ಇದು ಒಂದು ಕೊಂಬೆದು ತೋರಿಸಿದೆ ನೋಡಿ, ಪೂರ್ತಿ ಗಿಡದ್ದೇ ಆದ್ರೆ ಎಷ್ಟಿದೆ ಅಂತ. ಈಗ ಕೊಂಬೆ ಈಗ ಒಂದು ಗಿಡ ತಗೊಂಡ್ರೆ ಇವಾಗ ಎಷ್ಟು ಕೊಂಬೆ ಬ್ರಾಂಚ್ ಅದರಲ್ಲಿ 5 ಇದೆ. 4-5 ಕೊಂಬೆನಲ್ಲಿ ನೀವು ನೋಡೋದಾದ್ರೆ ಒಳ್ಳೆ ನೋಡಿ, ಎಲ್ಲೂ ಕರ್ವ್ ಆಗಿರ್ಬೋದು, ಕಾಯಿ ಶೈನಿಂಗ್ ಆಗಿರ್ಬೋದು, ಕಮ್ಮಿ ಆಗಿಲ್ಲ. ತುಂಬಾ ಸ್ಟ್ರೈಟ್ ಆಗಿ ತುಂಬಾ ಚೆನ್ನಾಗಿದೆ. ಹೌದು ಸರ್. ನೋಡಿ ಇಲ್ಲಿ ಕೈಲಿ ಇಟ್ಕೊಂಡಿದ್ನಲ್ಲ ನೋಡಿ. ಓಕೆ ಸ್ನೇಹಿತರೆ, ನೋಡಿದ್ರಲ್ವಾ? ಸೊ ವಿಡಿಯೋ ಬಂದು ತುಂಬಾ ಲೆಂತ್ ಆಗಿಬಿಟ್ಟಿದೆ ಅಂತ ಹೇಳ್ಬಿಟ್ಟು ಅದು ಯಾರು ನೋಡಿದಿರೋ ಯಾರು ನೋಡಿಲ್ಲ ನನಗಂತೂ ಗೊತ್ತಿಲ್ಲ. ಪಕ್ಕಾ ಇನ್ಫಾರ್ಮೇಶನ್ ಶೇರ್ ಮಾಡಿದ್ದಾರೆ ಸರ್ ಅವರು. ಸೊ ಅವ್ರಿಗೆ ನಿಮ್ಮ ಕಡೆಯಿಂದ ಒಂದು ಧನ್ಯವಾದ ತಿಳಿಸಿ. ನಾನಂತೂ ತುಂಬಾನೇ ಇಷ್ಟ ಆಯಿತು ನನಗೆ. ಯಾಕಂತ ಹೇಳಿದ್ರೆ ಈಗ ಅದಕ್ಕೆ ಎಕ್ಸಾಂಪಲ್ ನೋಡೋದಾದ್ರೆ ಆ ಕಡೆ ನೀವು ಒಂದು ಗಮನಿಸ್ಬೋದು, ಒಂದು ಫ್ಲ್ಯಾಟು ಆಲ್ಮೋಸ್ಟ್ ಇನ್ನು ಹಾರ್ವೆಸ್ಟಿಂಗ್ ಅಲ್ಲೇ ಇದೆ. ಈಗ 1 ಇಯರ್ ಪ್ಲಸ್ ಆಗಿ 1 ಇಯರ್ ಆಗಿದೆಯಲ್ಲ ಸರ್? ಹಾಂ ಸರ್, ಅಲ್ಲಿ ನೋಡ್ತಿರ್ಬೋದು. ಸೊ ಲಾಸ್ಟ್ ಪಿಕಿಂಗ್ ಸರ್. ಈ ರೀತಿಯಲ್ಲಿ ಒಂದು ಹೋದ ವರ್ಷ ಮಾಡಿರೋದ್ರಲ್ಲಿ ಇನ್ನ ಕ್ರಾಪ್ ತೆಗಿತಾ ಇದ್ದಾರೆ. ಈ ರೀತಿ ಒಂದು ಕ್ರಾಪ್ ಬೆಳಿಬೇಕು ಅಂತ ಹೇಳಿದ್ರೆ ನೋಡಿ, ಈ ಒಂದು ಸ್ವಲ್ಪ ವಿಧಾನಗಳಲ್ಲಿ ಬದಲಾವಣೆ ಮಾಡ್ಕೊಂಡ್ರೆ ಖಂಡಿತ ಚೆನ್ನಾಗಿರುತ್ತೆ ಸರ್. ಇಷ್ಟೆಲ್ಲ ಒಂದು ಮಾಹಿತಿ ಹಂಚ್ಕೊಂಡಿದ್ದಕ್ಕೆ ನಿಮಗೆ ಧನ್ಯವಾದಗಳು ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು.